we were seeing that there's a big difference between the way people related to God in the Old Testament and now. ನಾವು ಇಂದಿನ ಕೂಟಗಳಲ್ಲಿ ನೋಡ್ಕೊಳ್ತಾ ಇದ್ವಿ, ಜನರು ಹೇಗೆ ದೇವರ ಜೊತೆ ಸಂಬಂಧ ಇಟ್ಕೊಂಡಿದ್ರು ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಅನ್ನೋದನ್ನ. In the Old Testament, they only knew God as forgiver. ಹಳೆ ಒಡಂಬಡಿಕೆಯಲ್ಲಿ ಅವರು ದೇವರನ್ನ ಕ್ಷಮಿಸುವಾತನು ಅಂತ ಅರ್ಥ ಮಾಡ್ಕೊಂಡಿದ್ರು, Not as savior. ರಕ್ಷಕನು ಅಂತ ಅಲ್ಲ. See, many of us say Jesus is our savior. ನಾವು ಬಹಳಷ್ಟು ಜನ ಹೇಳ್ತೀವಿ ಯೇಸು ಸ್ವಾಮಿ ನಮ್ಮ ರಕ್ಷಕನು ಅಂತ, But it's not true. ಆದರೆ ಅದು ಸತ್ಯವಲ್ಲ. Has he saved you from anger? ಅವರು ನಿಮ್ಮನ್ನ ಕೋಪದಿಂದ ರಕ್ಷಿಸಿದ್ದಾರಾ? No. ಇಲ್ಲ. Has he saved you from dirty thoughts? ನಿಮ್ಮ ಕೆಟ್ಟ ಯೋಚನೆಗಳಿಂದ ರಕ್ಷಿಸಿದ್ದಾರಾ? No. ಇಲ್ಲ. Has he saved you from bitterness against somebody? ಆತನು ನಿಮ್ಮನ್ನ ಬೇರೆಯವರ ವಿಷಯವಾಗಿ ಕಹಿ ಭಾವನೆಯಿಂದ ರಕ್ಷಿಸಿದ್ದಾರಾ? Has he saved you from getting into debt? ಸಾಲ ಮಾಡೋದ್ರಿಂದ ರಕ್ಷಿಸಿದ್ದಾರಾ? All these things Christians will say, no, no, no. I say, then how do you call him savior? What has he saved you from? ನೀವು ಇದಕ್ಕೆಲ್ಲ ಉತ್ತರ ಇಲ್ಲ 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 ಅಂತ ಹೇಳಿದ್ರೆ ಅವ್ರು ಹೇಗೆ ರಕ್ಷಕರಾಗ್ತಾರೆ? ಯಾವುದರಿಂದ ರಕ್ಷಣೆ ಮಾಡಿದ್ದಾರೆ ನಿಮ್ಮನ್ನ? You say he's forgiven all my sins. ನೀವು ಹೇಳ್ಬೋದು ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಿದ್ದಾರೆ ಅಂತ. That's right. He's your forgiver. ಅದಕ್ಕೆ ಅದು ಸರಿ. ಆವಾಗ ಅವರು ನಿಮ್ಮ ಕ್ಷಮಿಸುವಾತನು. We can't call a person savior if he hasn't saved us. ನಾವು ಒಬ್ಬನು ನಿಮ್ಮನ್ನ ರಕ್ಷಿಸಿಲ್ಲ ಅಂದ್ರೆ, ನಮ್ಮನ್ನು ರಕ್ಷಿಸಿಲ್ಲ ಅಂದ್ರೆ ನಾವು ರಕ್ಷಕನು ಅಂತ ಕರೀಲಿಕ್ಕೆ ಸಾಧ್ಯವಿಲ್ಲ. But then people say he's saved us from hell. ಮತ್ತೆ ಜನ ಹೇಳ್ತಾರೆ ನಮ್ಮನ್ನ ನರಕದಿಂದ ರಕ್ಷಿಸಿದ್ದಾನೆ ಅಂತ. But that's in the future. ಅದು ಮುಂದೆ ನಡೆಯುವಂತಹದ್ದು ವಿಷಯ, ಭವಿಷ್ಯದ ವಿಷಯ. We're not going to hell right now. ಇವಾಗ ನಾವು ನರಕಕ್ಕೆ ಹೋಗ್ತಾ ಇಲ್ಲ. So this is what the devil has blinded people's minds to. ಈ ದಿವಸ ಸೈತಾನನು ಬಹಳಷ್ಟು ಜನರನ್ನ ಹೀಗೆ ಮೋಸ ಮಾಡಿದ್ದಾನೆ, ಕುರುಡರನ್ನಾಗಿ ಮಾಡಿದ್ದಾನೆ. I believe that the Lord has raised up CFC churches to proclaim one important truth. ನಾನು ನಂಬ್ತೇನೆ CFC ಸಭೆಗಳನ್ನ ದೇವರು ಎಬ್ಬಿಸಿರೋದಕ್ಕೆ ಮುಖ್ಯ ಕಾರಣ ಒಂದು ಏನಂದ್ರೆ, And that is the first promise in the New Testament. ಅದು ಮುಖ್ಯವಾದ ಮೊದಲ ವಾಗ್ದಾನವಾಗಿದೆ. Do you know what is the first promise in the New Testament? ಹೊಸ ಒಡಂಬಡಿಕೆಯಲ್ಲಿನ ಮೊದಲ ವಾಗ್ದಾನ ಯಾವ್ದು ಗೊತ್ತಾ? That's very important. Matthew 1:21. ಮತ್ತಾಯ 1:21 ಹೇಳೋ ಹಾಗೆ ಅದು ಬಹಳ ಮುಖ್ಯವಾದ ವಾಗ್ದಾನ. It speaks about Jesus as Savior. ಇಲ್ಲಿ ಯೇಸು ಸ್ವಾಮಿಯನ್ನು ರಕ್ಷಕನು ಅಂತ. So whenever you say Jesus is my Savior, you're talking about the first promise in the New Testament. ನೀವು ಯಾವಾಗಲಾದರೂ ಯೇಸು ಸ್ವಾಮಿ ನನ್ನ ರಕ್ಷಕನು ಅಂತ ಹೇಳುವಾಗ ನೀವು ಹೊಸ ಒಡಂಬಡಿಕೆಯ ಮೊದಲ ವಾಗ್ದಾನದ ವಿಷಯವಾಗಿ ಹೇಳ್ತಾ ಇದ್ದೀರಾ. Matthew 1:21. ಮತ್ತಾಯ 1:21. You shall call his name Jesus because he will save his people from their sins. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. So there it is clear, he has come not to save us from hell but to save us from our sins. ಇಲ್ಲಿ ಸ್ಪಷ್ಟವಾಗಿದೆ, ಆತನು ಬಂದಿದ್ದು ನಮ್ಮನ್ನ ನರಕದಿಂದ ರಕ್ಷಿಸಲಿಕ್ಕಲ್ಲ, ಪಾಪದಿಂದ ರಕ್ಷಿಸಲಿಕ್ಕೆ ಅಂತ. Saved from hell is not the goal of our life. ನಮ್ಮ ಜೀವಿತದ ಗುರಿ ನರಕದಿಂದ ರಕ್ಷಿಸಲ್ಪಡೋದಲ್ಲ. That is what many Christians have been taught for so many years. ಅದನ್ನ ಬಹಳಷ್ಟು ಕ್ರೈಸ್ತರಿಗೆ ಬೋಧಿಸಲಾಗಿದೆ, ಕಲಿಸಲಾಗಿದೆ. Now I'll tell you the danger of that. ಅದರ ಗಂಭೀರತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. People say, I've asked Jesus to come to my heart, he saved me from hell. ಜನ ಹೇಳ್ತಾರೆ ನಾನು ಯೇಸು ಸ್ವಾಮಿ ನನ್ನ ಹೃದಯದಲ್ಲಿ ಬರಕ್ಕೆ ಹೇಳಿದ್ದೀನಿ, ಆತನು ಬಂದಿದ್ದಾನೆ ಅಂತ. And they are quite happy. ಅವರು ಸಂತೋಷವಾಗಿದ್ದಾರೆ. And they keep on living in sin. ಮತ್ತೆ ಅವರು ಪಾಪದಲ್ಲಿಯೇ ಜೀವಿಸ್ತಾ ಇರ್ತಾರೆ. And then they go to hell. ನಂತರ ಅವರು ನರಕಕ್ಕೆ ಹೋಗ್ತಾರೆ. What did Jesus save them from? Nothing. ಅವರು ಯೇಸು ಸ್ವಾಮಿ ಯಾವುದರಿಂದ ರಕ್ಷಿಸಿದ್ದಾರೆ? ಯಾವುದರಿಂದನೂ ಇಲ್ಲ. So it's very important to ask ourselves not what Jesus is going to save me at the end of my life or in the future. ನಾವು ಮುಂದೆ ಭವಿಷ್ಯದಲ್ಲಿ ಯೇಸು ಸ್ವಾಮಿ ಯಾವುದರಿಂದ ನಾವು ರಕ್ಷಿಸ್ತಾರೋ ಅದರ ಬಗ್ಗೆ ನೋಡಬಾರ್ದು. What is he saving me from now?
ಈಗ ಯಾವುದರಿಂದ ನನ್ನನ್ನು ರಕ್ಷಿಸ್ತಾ ಇದ್ದಾರೆ ಅನ್ನೋದು If ನೋಡ್ಬೇಕು. he saves me from sin now, then I will definitely be saved from hell in the future. ಇವಾಗ ನಮ್ಮನ್ನ ಪಾಪದಿಂದ ಯೇಸು ಸ್ವಾಮಿ ರಕ್ಷಿಸ್ತಾ ಇದ್ದಾರೆ ಅಂದ್ರೆ ಮುಂದೆ ಭವಿಷ್ಯದಲ್ಲಿ ಖಂಡಿತವಾಗಿ ನಾನು ನರಕದಿಂದ If I'm not saved from sin now, how do I know I'm going to be saved from hell in the future? ಇವಾಗ ನನ್ನನ್ನ ಪಾಪದಿಂದ ರಕ್ಷಣೆ ಹೊಂದುತ್ತಾ ಇಲ್ಲ ಅಂತಂದ್ರೆ ಮುಂದೆ ನರಕದಿಂದ ರಕ್ಷಣೆ ಮಾಡ್ತಾರೆ ಭವಿಷ್ಯದಲ್ಲಿ ಅಂತ ಹೇಗೆ ನಂಬ. And why did God put this as the first promise in the New Testament? ಹೊಸ ಒಡಂಬಡಿಕೆಯಲ್ಲಿ ಯಾಕೆ ದೇವರು ಇದನ್ನ ಮೊದಲ ವಾಗ್ದಾನವಾಗಿ ಇಟ್ಟಿದ್ದಾರೆ? Because it was never found in the Old Testament. ಯಾಕಂದ್ರೆ ಹಿಂದಿನ ಹಳೆ ಒಡಂಬಡಿಕೆಯಲ್ಲಿ ಎಲ್ಲೂ ಅದು ನೋಡ್ಲಿಕ್ಕೆ ಸಿಗೋದಿಲ್ಲ. So it's very important to remember this. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ. As soon as Jesus comes in, the first thing it says is he will save his people from their sins. ಯೇಸು ಸ್ವಾಮಿ ಬಂದ ಮೊದಲೇ ಹೇಳುವಂತ ವಾಕ್ಯ ಏನಂದ್ರೆ ಯೇಸು ಸ್ವಾಮಿಯು ಜನರನ್ನ ಪಾಪದಿಂದ ರಕ್ಷಿಸ್ತಾನೆ ಅಂತ. And that is the meaning of his name. ಆತನ ಹೆಸರಿನ ಅರ್ಥವೇ ಇದಾಗಿದೆ. You know, for example, we pray in the name of Jesus. ಒಂದು ಉದಾಹರಣೆಗೆ ನಾವು ಯೇಸು ಸ್ವಾಮಿಯ ಹೆಸರಲ್ಲಿ ಪ್ರಾರ್ಥನೆ ಮಾಡಿ. We all pray in the name of Jesus. ನಾವು ಎಲ್ಲರೂ ಯೇಸು ಸ್ವಾಮಿಯ ಹೆಸರಲ್ಲಿ ಪ್ರಾರ್ಥನೆ ಮಾಡಿ. What is the meaning of that? ಅದರ ಅರ್ಥವೇನು? I'm praying, Father, I'm praying in the name of one who came to save me from my sins. ತಂದೆಯೇ ನನ್ನನ್ನ ಪಾಪದಿಂದ ರಕ್ಷಿಸುವ ಆತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ಅಂತ. If you say like that every time, you'll remember, oh, he has come to save me from my sins. ಅದನ್ನ ಪ್ರತಿ ಸಲ ನೀವು ಹೇಳುವಾಗ ನಿಮಗೆ ನೆನಪಾಗುತ್ತೆ, ಓ ಆತನು ನನ್ನನ್ನು ಪಾಪದಿಂದ ರಕ್ಷಿಸಲಿಕ್ಕಾಗಿ ಬಂದಿದ್ದಾನೆ ಅಂತ. Who is the person who does not want you to think of that? ಯಾರು ಆ ಥರ ಯೋಚನೆ ಮಾಡಬಾರ್ದು ಅಂತ ಬಯಸ್ತಾನೆ? That must be the devil. ಅದು ಸೈತಾನನೇ. He doesn't want you to think that the word Jesus means someone who came to save you from your sins. ಆತನು ನೀವು ಅದನ್ನು ನೆನೆಸ್ಕೊಳ್ಬಾರ್ದು, ಯೇಸು ಅಂದರೆ ಪಾಪದಿಂದ ರಕ್ಷಿಸುವ ಆತನು ಅಂತ ನೆನೆಸಬಾರ್ದು ಅನ್ನೋದನ್ನ ಬಯಸ್ತಾನ ಅವನು. So let's keep that in mind. ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. But before Jesus can save us from our sins, ಯೇಸು ಸ್ವಾಮಿ ಪಾಪದಿಂದ ರಕ್ಷಿಸುವುದಕ್ಕೆ ಮೊದಲು he has to cleanse away all the guilt of my past life. ನನ್ನ ಹಳೆಯ ಜೀವಿತದ ಪಾಪಾರದ ಮನೋಭಾವವನ್ನು ಅವರು ಶುದ್ಧೀಕರಿಸಬೇಕು. So he has to save me from this sense of guilt ಅದು because of my past sins. ನನ್ನ ಹಳೆಯ ಪಾಪಗಳ ವಿಷಯದಲ್ಲಿ ಬಂದ ಪಾಪಾರದ ಮನೋಭಾವ ಇದೆಯಲ್ಲ, ಅದನ್ನ ಶುದ್ಧಿಪಡಿಸಬೇಕಾಗಿದೆ ಇಲ್ಲಿ. We all born with a conscience. ನಾವು ಎಲ್ಲರೂ ಆ ಮನಸ್ಸಾಕ್ಷಿಯೊಂದಿಗೆ ಹುಟ್ಟಿದ್ದೇವೆ. As we grow up, we kill that conscience and then we don't listen to it. ನಾವು ಕ್ರಮೇಣ ಬೆಳೀತಾ ಇದ್ದಾಗೆ ಆ ಒಂದು ಮನಸ್ಸಾಕ್ಷಿಯ ಸ್ವರವನ್ನ ಮುಚ್ಚಿ ಸಾಯಿಸಿ ಅದರಿಂದ ನಮಗೆ ಸ್ವರ ಕೇಳಿಸೋಲ್ಲ. A little 2-year-old boy has got a very good conscience. 2 ವರ್ಷದ ಒಂದು ಚಿಕ್ಕ ಹುಡುಗನ ನೋಡಿದ್ರೆ ಅವನಿಗೆ ಒಳ್ಳೆಯ ಮನಸ್ಸಾಕ್ಷಿ ಇರುತ್ತೆ. Whichever religion he is, ಯಾವ ಧರ್ಮದವರಾಗಿದ್ರೂ ಪರವಾಗಿಲ್ಲ, Christian, Hindu, Muslim, anything. ಕ್ರಿಶ್ಚಿಯನ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು. 2 years old, they have a very good conscience. 2 ವರ್ಷದ ಮಕ್ಕಳಿಗೆ ಒಳ್ಳೆಯ ಮನಸ್ಸಾಕ್ಷಿ ಇರುತ್ತೆ. They can't tell a lie pretending in their face they are speaking the truth. ಅವರು ಸತ್ಯ ಹೇಳೋ ಹಾಗೆ ಮುಖ ಲಕ್ಷಣ ತೋರಿಸಿ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ. When a 2-year-old tells a lie, you can see it in his face, I'm telling a lie. ಒಂದು 2 ವರ್ಷದ ಮಗು ಸುಳ್ಳು ಹೇಳುವಾಗ ಅವ್ರ ಮುಖದಲ್ಲಿ ನಮ್ಗೆ ಗೊತ್ತಾಗುತ್ತೆ. We were all like that when we were 2 years old. ನಾವು 2 ವರ್ಷದವರಿದ್ದಾಗ ನಾವು ಎಲ್ಲರೂ ಹಾಗೆ ಇದ್ವಿ. As we grew up, ನಾವು ಕ್ರಮೇಣ ಬೆಳೆದ ಹಾಗೆ we learned how to kill our conscience. ನಾವು ಆ ಒಂದು ಮನಸ್ಸಾಕ್ಷಿಯನ್ನ ಸಾಯಿಸೋದನ್ನ ಕಲ್ತ್ಕೊಂಡು Then we could tell a lie in the office or anywhere and look as if we are really speaking the truth. ನಾವು ಆಫೀಸ್ನಲ್ಲಿ ಬೇರೆ ಸ್ಥಳಗಳಲ್ಲಿ ನಾವು ಸುಳ್ಳು ಹೇಳೋದನ್ನ ಕಲ್ತ್ಕೊಂಡ್ಬಿಟ್ವಿ. ಹೇಳುವಾಗ ಅದನ್ನ ಗೊತ್ತಾಗದೇ ಇದ್ದಾಗ ಮುಚ್ಚಲಿಕ್ಕೆ ಕೂಡ ಮುಖದಲ್ಲಿ. By the time we are 17, 18 years old, we have become experts at telling lies with a straight face. ನಾವು 17, 18 ವರ್ಷದವರಾಗಿ ಆಗುವಾಗ ಬಹಳ ಪರಿಣಿತರಾಗ್ಬಿಟ್ವಿ ಸುಳ್ಳು ಹೇಳೋದ್ರಲ್ಲಿ, ಮುಖಭಾವ ಬದಲಾಗದೆ. So many other things we do wrong and our conscience doesn't disturb us. ನಾವು ಬಹಳಷ್ಟು ತಪ್ಪುಗಳನ್ನ ಮಾಡ್ತೀವಿ, ನಮ್ಮ ಮನಸ್ಸಾಕ್ಷಿಗೆ ಯಾವುದೇ ತೊಂದರೆ ಆಗೋದಿಲ್ಲ. And that's how many of us drifted into so many sins in our unconverted days. ಹಾಗೆ ನಾವು ನಮ್ಮ ಪರಿವರ್ತನೆ ಆಗದೆ ಇರೋ ಕಾಲದಲ್ಲಿ ಪಾಪದಿಂದ ಒಳ್ಳೆಯ ಜೀವಿತದಿಂದ ದೂರ ಹೋಗ್ಬಿಟ್ಟಿದ್ವಿ. But in the mercy of God, he laid hold of you and me. ದೇವರ ದಯೆಯಿಂದ ನಮ್ಮನ್ನ ಹಿಡಿದುಕೊಂಡಿದ್ದಾರೆ ದೇವರು ಇವತ್ತು. Don't say you chose the Lord. ನೀವು ಹೇಳಬೇಡಿ ನಾನು ಕರ್ತನನ್ನ
ಆಯ್ಕೆ ಮಾಡಿದೆ ಅಂತ. Jesus said, "You did not choose me, but I chose you." ಯೇಸು ಸ್ವಾಮಿ ಹೇಳಿದ್ರು, ನೀವು ನನ್ನನ್ನು ಆರಿಸ್ಕೊಂಡಿಲ್ಲ, ನಾನು ನಿಮ್ಮನ್ನ ಆರಿಸ್ಕೊಂಡಿದ್ದೀನಿ ಅಂತ. John 15, ಯೋಹಾನ 15 verse 16. You did not choose me, but I chose you. ನಾನು ನಿಮ್ಮನ್ನು ಆರಿಸಿಕೊಂಡೆನು, ನೀವು ನನ್ನನ್ನು ಆರಿಸಿಕೊಂಡಿಲ್ಲ ಅಂತ. Now, many of us say, when I was so many years old, I chose the Lord. ಬಹಳಷ್ಟು ಸಲ ನಾವು ಹೇಳ್ತೀವಿ, ನಾನು ಕರ್ತನನ್ನು ಆರಿಸಿಕೊಂಡೆ ಅಂತ. But it's more correct to say, when I was such an age, the Lord chose me. ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ, ನಾನು ಈ ವಯಸ್ಕನಾಗಿದ್ದಾಗ ಕರ್ತನು ನನ್ನನ್ನು ಆರಿಸಿಕೊಂಡನು. Actually, He chose you before you were born. ಸರಿಯಾಗಿ ನೋಡ್ಲಿಕ್ಕೆ ಹೋದ್ರೆ, ನೀವು ಹುಟ್ಟೋದಕ್ಕೆ ಮೊದಲೇನೆ ದೇವರು ಆರಿಸ್ಕೊಂಡಿದ್ರು. At a particular time, you responded to His call. ಆ ಒಂದು ನಿರ್ದಿಷ್ಟ ಸಮಯದಲ್ಲಿ ನೀವು ಅದಕ್ಕೆ ಉತ್ತರ ಕೊಟ್ರಿ. We need to understand that clearly. ಅದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. That I did not decide to give my life to the Lord. I kept the Lord waiting, and finally I yielded to His choosing and calling me. ನಾನು ಒಂದು ದಿವಸ ಕರ್ತನನ್ನ ಆರಿಸ್ಕೊಳ್ಳಿಕ್ಕೆ ನಿರ್ಧಾರ ಮಾಡಲಿಲ್ಲ. ಆತನನ್ನ ನಾನು ತಡೆದು ಹಿಡಿದು ಕ್ರಮೇಣವಾಗಿ ನಾನು ಆತನಿಗೆ ಒಳಪಟ್ಟೆ ಅಂತ. I gave my life to Christ when I was 19 and a half. ನನ್ನ ಜೀವಿತವನ್ನು ನಾನು 19.5 ವರ್ಷದಲ್ಲಿ ಕೊಟ್ಟೆ ದೇವರಿಗೆ. You know how I pictured it in my mind? ನಾನು ಹೇಗೆ ಅದನ್ನ ಚಿತ್ರಣ ಮಾಡಿದೆ ಗೊತ್ತಾ ನನ್ನ ಮನಸ್ಸಿನಲ್ಲಿ? It's very funny. This is how I looked at it. ಇದು ಒಂದು ತಮಾಷೆಯಾಗಿ ಕಾಣಿಸ್ಬೋದು, ಆದರೆ ನಾನು ಹೇಳ್ತೀನಿ. Here's a wedding. ಇಲ್ಲಿ ಒಂದು ಮದುವೆ ಇದೆ. And the bridegroom is waiting there. ಮದುವೆ ಗಂಡು ಇಲ್ಲಿ ಕಾಯ್ತಾ ಇದ್ದಾನೆ, waiting for the bride to come. ಮದುವೆ ಹೆಣ್ಣು ಬರಲಿ ಅಂತ. How long will he wait? ಎಷ್ಟು ಹೊತ್ತು ಕಾಯಬಹುದು? 1 hour, 1 ಗಂಟೆ, 2 hours, 2 ಗಂಟೆ. Have you ever seen a wedding where bridegroom is waiting for 4 or 5 hours? ನೀವು ಯಾವುದಾದ್ರೂ ಮದುವೆ ನೋಡಿದ್ದೀರಾ? ಮದುವೆ ಗಂಡು 5-6 ಗಂಟೆ ಕಾಯೋದು. Here was my wedding to Jesus. ಇಲ್ಲಿ ನನ್ನ ಮದುವೆ ಯೇಸು ಸ್ವಾಮಿಯ ಜೊತೆ. He was waiting there for 19 and a half years, waiting for me to come. ಸೊ ನಾನು ಬರಲಿ ಅಂತ ಆತನು 19.5 ವರ್ಷಗಳ ಕಾಲ ಕಾಯ್ತಾ ಇದ್ದ. He could have walked out. ಆತನು said, if he doesn't want to come, I'm not interested. ಆತನು ಬಂದಿಲ್ಲ ಅಂದ್ರೆ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಂತ ಹೋಗ್ಬಿಡ್ಬೋದಾಗಿತ್ತು. Imagine, my brothers, sisters, imagine sisters, if some man loved you so much that he waited at the wedding time for 19 and a half years for you to come to get married to him. ಸಹೋದರ ಸಹೋದರರೇ, ನಾವು ಹೀಗೆ ಯೋಚಿಸಿ ನೋಡೋಣ. ಯಾರಾದರೂ ನಮಗೆ ಮದುವೆ ಆಗಬೇಕು ಅಂದ್ಬಿಟ್ಟು ಅಷ್ಟು ವರ್ಷಗಳ ಕಾಲ ಕಾಯ್ಕೊಂಡಿದ್ರೆ ಹೇಗಿರುತ್ತೆ ಅಂತ. That's what made me say, Lord, how much you love me that you waited so long. ಕರ್ತನೇ, ನೀನು ನನ್ನನ್ನು ಎಷ್ಟೊಂದು ಪ್ರೀತಿಸಿದೆ, ಅಷ್ಟೊಂದು ಕಾಯಬೇಕು ಅಂದ್ರೆ ನನಗೋಸ್ಕರ. How can I live for myself the rest of my life? ಉಳಿದ ಜೀವಿತವನ್ನ ನನ್ನ ಸ್ವಾರ್ಥಕ್ಕಾಗಿ ಹೇಗೆ ಜೀವಿಸಲಿ ಅಂತ ಕೇಳಿ. When you see it like that, you'll never want to live for yourself for a single day. ಆ ಥರ ನೀವು ನೋಡಿದಾಗ ನಿಮಗೆ ಒಂದು ದಿವಸ ಕೂಡ ನಿಮ್ಮ ಸ್ವಾರ್ಥಕ್ಕಾಗಿ ಜೀವಿಸಬೇಕು ಅಂತ ಅನ್ಸೋಲ್ಲ. We don't understand how much Jesus loved us. ನಮಗೆ ಸರಿಯಾಗಿ ಅರ್ಥವಾಗಲ್ಲ ಎಷ್ಟು ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸ್ತಾರೆ. We talk about it, but take it so lightly. ನಾವು ಮಾತಾಡುವಾಗ ಬಹಳ ಅಲಕ್ಷ್ಯವಾಗಿ ತಗೊಳ್ತೀವಿ ಆ ವಿಷಯನ. And that's why we take sin lightly also. ಅದರಿಂದ ನಾವು ಪಾಪವನ್ನು ಕೂಡ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. We speak words so carelessly. ನಮ್ಮ ಮಾತುಗಳನ್ನ ಬಹಳ ಅಲಕ್ಷ್ಯವಾಗಿ ಲಕ್ಷ್ಯವಿಲ್ಲದೆ because we don't realize how much the Lord had to suffer for my sin. ನಮಗೆ ಅದು ಅರಿವಿರೋದಿಲ್ಲ ನಮ್ಮ ಪಾಪಗಳಿಗಾಗಿ ಕರ್ತನು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ. Think of the angry words we can speak to one another. ಯೋಚನೆ ಮಾಡಿ, ನಾವು ಒಬ್ಬರಿಂದ ಒಬ್ಬರಿಗೆ ಕೋಪದ ಮಾತುಗಳನ್ನು ಹಾಡೋದನ್ನ. When you see that every word like that, that's why Jesus hung on the cross. ಪ್ರತಿಯೊಂದು ಮಾತು ಆ ಥರ ಕೋಪದಲ್ಲಿ ಆಡುವಾಗ ಅದಕ್ಕಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಿದ್ದಾರೆ. I find so many husbands and wives who speak so rudely and angrily to each other. ನಾನು ನೋಡ್ತೀನಿ ಬಹಳಷ್ಟು ಗಂಡ ಹೆಂಡತಿಯರು ಕಠಿಣವಾಗಿ ಕೋಪವಾಗಿ ಒಬ್ರಿಗೊಬ್ರಿಗೆ ಮಾತಾಡೋದನ್ನ. Do you realize that it is for those words of yours that Jesus hung and suffered on the cross? ನಾನು ಹೇಳ್ತೀನಿ, ನಿಮಗೆ ಗೊತ್ತಾಗೋದಿಲ್ವಾ, ಈ ಒಂದು ಮಾತುಗಳಿಗೋಸ್ಕರ
ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಾಯ್ಬೇಕಾಗಿ ಬಂತು ಅಂತ. Because you speak like that to your husband, because you speak like that to your wife. That's why Jesus hung on the cross. ನೀವು ಹಾಗೆ ನಿನ್ನ ಹೆಂಡತಿಗೆ ಹಾಗೆ ನಿಮ್ಮ ಹೆಂಡತಿಗೆ ಮಾತಾಡೋದ್ರಿಂದನೇ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತನು. No, the devil doesn't want you to see that. ಅದು ಸೈತಾನನು ನೀವು ನೋಡೋದನ್ನ ಇಷ್ಟಪಡೋದಿಲ್ಲ ಹಾಗೆ. Because you lust after women, Jesus hung on the cross. ನೀವು ಆ ಹೆಣ್ಣನ್ನ ನೋಡಿ ಮೋಹಿಸೋದ್ರಿಂದ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತ. I say, Lord, what a lot you suffered for my sin. ಕರ್ತನೇ, ನನ್ನ ಪಾಪಗಳಿಗಾಗಿ ಎಷ್ಟು ನೀನು ಕಷ್ಟಪಡಬೇಕಾಗಿ ಬಂತು. I want to hate sin. ನಾನು ಈ ಪಾಪವನ್ನ because that's what crucified you. ಅದೇ ನನ್ನ ಪಾಪನೇ ನಿನ್ನನ್ನ ಶಿಲುಬೆಗೆ ಹಾಕಿಲ್ಲ. Never want to sin again. ಮತ್ತೆ ನಾನು ಯಾವತ್ತೂ ಪಾಪ ಮಾಡಬಾರ್ದು. It may happen accidentally, but I don't want to do it. My will is 100% against it. ಅಕಸ್ಮಾತ್ ಆಗಿ ನಡೆದು ಬಿಡಬಹುದು, ಆದ್ರೆ ನನ್ನ ಮನಸ್ಸಿನಲ್ಲಿ ನಾನು ಇಷ್ಟಪಡೋದಿಲ್ಲ, ನಾನು ಪೂರ್ಣ ಪ್ರಯತ್ನ ಮಾಡ್ತೀನಿ. If you sin, it must be accidental. ನೀವು ಪಾಪ ಮಾಡಿದ್ರೆ ಅದು ಅಕಸ್ಮಾತ್ ಆಗಿರ್ಬೇಕು. Just like we fall. ನಾವು ಹೀಗೆ ಜಾರಿ ಬೀಳೋ ಹಾಗೆ. You see, when a little child is falling, it's because he doesn't even know how to walk. ಒಂದು ಚಿಕ್ಕ ಮಗು ಬೀಳೋದಕ್ಕೆ ಕಾರಣ ಏನಂದ್ರೆ ಅದಕ್ಕೆ ಸರಿಯಾಗಿ ನಡಿಲಿಕ್ಕೆ ಬರೋಲ್ಲ. But we don't fall deliberately. ನಾವು ಮನಸ್ಸು ಮಾಡಿ ಬೀಳೋದಿಲ್ಲ. You can trip somewhere and fall even at any age. ನಾವು ಎಲ್ಲೋ ಎಡವಿ ಯಾವ ವಯಸ್ಸಿನಲ್ಲಾದ್ರೂ ಬೀಳ್ಬಹುದು. But none of us go and say, okay, I'm going to fall. ನಾವು ಯಾರು ನಾನು ಹೋಗಿ ಬೀಳ್ತೀನಿ ಅಂತ ಬೀಳೋದಿಲ್ಲ. But we can never say, I'll never fall again. ನಾವು ಯಾವತ್ತೂ ಬೀಳೋದಿಲ್ಲ ಮತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. You can trip on a stone or a banana and fall down anywhere. ಯಾವುದೋ ಒಂದು ಬಾಳೆಹಣ್ಣು ಸಿಪ್ಪೆ ಅಥವಾ ಒಂದು ಕಲ್ಲು ಎಡವಿ ಬೀಳಬಹುದು. In the same way with sin. ಹಾಗೆ ಪಾಪದ ಸಂಗತಿ. None of us can say, oh, I'll never fall again. ನಾವು ಯಾರು ಹೇಳಲಿಕ್ಕೆ ಆಗೋದಿಲ್ಲ ಮತ್ತೆ ನಾನು ಬೀಳೋದಿಲ್ಲ ಅಂತ. But you shouldn't deliberately go and fall. ಆದರೆ ನಾವು ಮನಸ್ಸು ಮಾಡಿ ಹೋಗಿ ಬೀಳಬಾರ್ದು. That's the first thing. ಅದು ಮೊದಲ ವಿಷಯ. And the second thing is, ಎರಡನೇದಾಗಿ, when you are walking somewhere and you fall, what do? ನೀವು ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀರಾ, ಬಿದ್ದೋಗ್ಬಿಡ್ತೀರಾ, ಅವಾಗ ಏನ್ ಮಾಡ್ತೀರಾ? You don't lie down there. ನೀವು ಅಲ್ಲೇ ಬಿದ್ದುಕೊಂಡಿರಲ್ಲ. You don't lie down even for 1 second. ಒಂದು ಕ್ಷಣ ಕೂಡ ಅಲ್ಲಿ ಬಿದ್ದಿರೋದಿಲ್ಲ ನೀವು. Unless you're so injured that you can't get up. ನಿಮ್ಗೆ ಬಹಳವಾಗಿ ಏಟು ಬಿದ್ರೆ ನಿಮ್ಗೆ ಎದ್ದೊಳ್ಳಿಕ್ಕೆ ಆಗಿಲ್ಲ ಅಂತ. But otherwise, so many times we trip and fall, we get up immediately. ಬಹಳಷ್ಟು ಸಲ ನಾವು ಹಾಗೆ ಎಡವಿ ಬಿದ್ರೆ ಬೇಗ ಎದ್ದೊಳ್ಬಿಡ್ತೀವಿ. That's the other thing we must learn. ಅದು ಎರಡನೇ ವಿಷಯವಾಗಿ ನಾವು. If you fall into sin, ನಾವು ಪಾಪದಲ್ಲಿ ಬಿದ್ರೆ you must get up immediately. ಬಹಳ ಬೇಗ ಎದ್ದೊಳ್ಬೇಕು. Don't wait till tomorrow. ನಾಳೆವರೆಗೂ ಕಾಯ್ಬೇಡಿ. Don't say, oh, I've got to cry and weep over that for one day, then I'll get up. ನಾನು ಒಂದು ದಿವಸ ನಾನು ಕಾಯ್ದು ನಂತರ ಎದ್ದೊಳ್ತೀನಿ ಅಂತ ಹೇಳ್ಬೇಡಿ. You must get up. ನೀವು ಬೇಗ ಎದ್ದೊಳ್ಬೇಕು. There was one brother who used to say like this. ಒಂದು ಸಹೋದರರು ಹೀಗೆ ಹೇಳ್ತಾ ಇದ್ರು. He said, you shouldn't get up like a ball, you must bounce up. As soon as you hit the ground, you come up. ನೀವು ಹೀಗೆ ಎದ್ದೊಳ್ಬೇಕು, ಒಂದು ಚೆಂಡು ಹೊಡೆದ ತಕ್ಷಣ ಹೇಗೆ ಪುಟಿದು ಹೇಳುತ್ತೋ ಹಾಗೆ ಎದ್ದೊಳ್ಬೇಕು ಅಂತ. A ball doesn't stay on the ground when you throw it down. ಒಂದು ಚೆಂಡು ನೀವು ಭೂಮಿ ಮೇಲೆ ಬಿಸಾಕಿದಾಗ ಅಲ್ಲೇ ಕೆಳಗಡೆ ಇರೋದಿಲ್ಲ. That stayed in my mind. ನನ್ನ ಮನಸ್ಸಿನಲ್ಲಿ ಅದು ಉಳಿದುಕೊಂಡು, okay, I hit the ground, I'm going to get up like a ball. ನಾನು ಕೆಳಗಡೆ ಬಿದ್ದಿರಬಹುದು, ಆದ್ರೆ ನಾನು ಚೆಂಡಿನ ತರ ಮೇಲೆ ಎದ್ದೊಳ್ಬೇಕು. Because Jesus died for me. ಯಾಕಂದ್ರೆ ಯೇಸು ಸ್ವಾಮಿ ನನಗಾಗಿ ಸತ್ತು. What do I gain by lying down there and condemning myself and condemning myself? ನಾನು ಅಲ್ಲೇ ಬಿದ್ದುಕೊಂಡು ನನ್ನನ್ನು ನಾನು ಖಂಡಿಸಿಕೊಂಡು ಹಾಗೆ ಇರೋದು ಒಳ್ಳೆಯದಲ್ಲ. There is no value in condemning yourself. ನಮ್ಮನ್ನ ನಾವು ಖಂಡಿಸೋದ್ರಲ್ಲಿ ಯಾವ ಮೌಲ್ಯವಿಲ್ಲ. Because you condemn yourself, you fall more into sin. ನಿಮ್ಮನ್ನ ನೀವು ಹೆಚ್ಚೆಚ್ಚು ಖಂಡಿಸಿಕೊಂಡ್ರೆ ನೀವು ಇನ್ನೂ ಹೆಚ್ಚು ಪಾಪ. And if you lie down and they get discouraged because you fell, ಅಲ್ಲಿ ಬಿದ್ದು ನಿಮ್ಮನ್ನ ನೀವು ಮನಗುಂದಿಸಿಕೊಂಡ್ರೆ you'll fall into sin some more. ಇನ್ನೂ ಹೆಚ್ಚಿನ ಪಾಪದಲ್ಲಿ ಬೀಳ್ತೀರಾ. So there are two things you must never do in your life. ನೀವು ಈ ಎರಡು ವಿಷಯಗಳನ್ನ ನೀವು ನಿಮ್ಮ ಜೀವಿತದಲ್ಲಿ ಮಾಡಬಾರದು. And that is condemn yourself. ನಿಮ್ಮನ್ನ ನೀವು ಖಂಡಿಸಿಕೊಳ್ಳುವಂತದ್ದು. And the other is get discouraged. ನಿಮ್ಮನ್ನ ನೀವು ಮನಗೊಂದಿಸಿ because of your sin. ನಿಮ್ಮ ಪಾಪಕ್ಕಾಗಿ. Because then you'll fall into more sin. ನಂತರ ಇನ್ನೂ ಹೆಚ್ಚಾದ ಪಾಪದಲ್ಲಿ ಬೀಳ್ತೀರಾ. So I never realized this when I was a young Christian. ನಾನು ಯೌವನಸ್ಥನಾಗಿದ್ದಾಗ, ಕ್ರೈಸ್ತನಾಗಿದ್ದಾಗ ನನಗೆ ಅರ್ಥ ಆಗಲಿಲ್ಲ ಇದು. I thought if I condemn myself, I'll become more holy. ನಾನು ನನ್ನನ್ನು ನಾನು ಖಂಡಿಸಿಕೊಂಡ್ರೆ ನಾನು ಇನ್ನೂ ಹೆಚ್ಚು ಪವಿತ್ರನಾಗ್ತೀನಿ. No, I was getting more miserable. ನಾನು ಇನ್ನೂ ಹೆಚ್ಚು ದುಃಖದವನಾಗ್ತಾ ಇದ್ದೆ. Do you know that one mark of real holiness is joy? ಒಂದು ಪವಿತ್ರತೆಯ ಮುಖ್ಯ ಗುರುತು ಏನಂದ್ರೆ ಸಂತೋಷ. If you don't have joy, your holiness is not real. ಆ ಒಂದು ಉಲ್ಲಾಸ ಇಲ್ಲ ಅಂದ್ರೆ ನೀವು ನಿಜವಾಗ್ಲೂ ಪವಿತ್ರರಲ್ಲ. If you feel condemned, that's not real holiness. ನೀವು ನಿಮ್ಮನ್ನ ನೀವು ಖಂಡಿಸ್ಕೊಂಡೇ ಇದ್ರೆ ಅದು ನಿಜವಾದ ಪವಿತ್ರತೆ ಅಲ್ಲ. If you really believe Jesus has forgiven you, there'll be joy in your heart.
ನಿಮಗೆ ನೀವು ನಿಜವಾಗಿ ನಂಬಿದ್ರೆ ಯೇಸು ಸ್ವಾಮಿ ನಿಮ್ಮನ್ನ ಕ್ಷಮಿಸಿದ್ದಾರೆ ಅಂದ್ರೆ ನಿಮಗೆ ಆ ಸಂತೋಷವಿರುತ್ತೆ. I'll show you two verses very important for you to remember. ನಾನು 2 ವಚನಗಳನ್ನ ತೋರಿಸ್ತೀನಿ, ನಿಮ್ಮ ಜೀವಿತದಲ್ಲಿ ಇದು ಬಹಳ ಮುಖ್ಯವಾದ. It says about Jesus in Hebrews chapter 1 and verse 9. ಇಬ್ರಿಯ 1:9 ಯೇಸು ಸ್ವಾಮಿಯ ಬಗ್ಗೆ ಹೇಳುತ್ತೆ. When Jesus was walking on this earth, ಯೇಸು ಸ್ವಾಮಿ ಈ ಭೂಮಿ ಮೇಲೆ ವಾಸಿಸುವಾಗ, it says in Hebrews 1:9, he loved righteousness and hated sin. ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ ಅಂತ ಹೇಳುತ್ತೆ. He loved righteousness or holiness and he hated everything that was not holiness. ಧರ್ಮ ಅಥವಾ ಪವಿತ್ರತೆಯನ್ನ ಪ್ರೀತಿಸಿದನು, ಯಾವುದು ಅಧರ್ಮ ಪ್ರೀತಿ ಅಲ್ಲದ್ದು ಪವಿತ್ರವಲ್ಲ ಅದನ್ನು ದ್ವೇಷಿಸಿದನು. What is the result? ಅದರ ಫಲಿತಾಂಶವೇನು? God anointed him with the oil of gladness. ಆತನನ್ನು ಪರಮಾನಂದ ತೈಲದಿಂದ ದೇವರು ಅಭಿಷೇಕಿಸಿದ. That is the result of loving holiness and hating sin. ಆ ಒಂದು ಪಾಪವನ್ನು ದ್ವೇಷಿಸಿ ಪವಿತ್ರತೆಯನ್ನು ಪ್ರೀತಿಸೋದ ಫಲಿತಾಂಶ ಏನಂದ್ರೆ ದೇವರು ಪರಮಾನಂದ ತೈಲ. If you say you love holiness and you hate sin and there's no joy in your life, that's not the real thing. ನೀವು ಹೀಗೆ ಹೇಳಿದ್ರೆ, ನಾನು ಪಾಪವನ್ನ ದ್ವೇಷಿಸ್ತೇನೆ ಮತ್ತು ಪವಿತ್ರತೆಯನ್ನು ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ನಿಮ್ಮ ಜೀವಿತದಲ್ಲಿ ಸಂತೋಷವಿಲ್ಲ ಅಂದ್ರೆ ಅದು ನಿಜವಾದ ಪವಿತ್ರತೆ ಅಲ್ಲ. That's not God's nature. That is some type of self-control. ಅದು ದೇವರ ಒಂದು ಸಾರೂಪ್ಯವಲ್ಲ, ಅದು ಬೇರೆ ಯಾವುದೋ ವಿಷಯ. So this is the test. ಇದೇ ಒಂದು ಪರೀಕ್ಷೆ. Do you have gladness in your life ನಿಮ್ಮ ಜೀವಿತದಲ್ಲಿ ಆ ಸಂತೋಷವಿದೆಯಾ? as a result of hating sin and loving holiness? ಆ ಒಂದು ಪಾಪವನ್ನು ದ್ವೇಷಿಸಿ ಪವಿತ್ರತೆಯನ್ನು ಪ್ರೀತಿಸೋದ್ರಿಂದ ಬರೋದು ಸಮಾಧಾನ. The more you hate sin and the more you love holiness, the more you'll have gladness and joy in your life. ನೀವು ಎಷ್ಟು ಹೆಚ್ಚಾಗಿ ಪವಿತ್ರತೆಯನ್ನು ಪ್ರೀತಿಸಿ ಪಾಪವನ್ನು ಹಾಗೆ ಮಾಡ್ತಿರೋ ಅಷ್ಟು ನಿಮಗೆ ಸಂತೋಷ ಬರುತ್ತೆ ಅಂತ ಹೇಳುತ್ತೆ. I found that true in my life also. ನನ್ನ ಜೀವಿತದಲ್ಲಿ ಕೂಡ ಅದು ಸತ್ಯವಾಗಿ ನೋಡಿ ಬಂದೆ. Another verse. ಇನ್ನೊಂದು ವಚನ, Romans 14 ರೋಮ 14 and verse 17. 14-17. See, we must get our understanding of holiness from the New Testament. ನಮ್ಮ ಈ ಪವಿತ್ರತೆಯ ಅರ್ಥವನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ಕಂಡುಕೊಳ್ಬೇಕು. Now, otherwise there are so many religions that teach you how to be holy. ಬಹಳಷ್ಟು ಧರ್ಮಗಳು ಈ ಪವಿತ್ರತೆಯ ಬಗ್ಗೆ ಮಾತಾಡುತ್ತೆ. But if you read it in God's word, you'll know the right way. ಈ ಒಂದು ದೇವರ ವಾಕ್ಯದಲ್ಲಿ ನೀವು ನೋಡುವಾಗ ಅದರ ಸರಿಯಾದ ಅರ್ಥವನ್ನು So Romans 14:17 says, 14-17 ರೋಮ ಹೇಳುತ್ತೆ, the kingdom of God is righteousness, peace and joy in the Holy Spirit. ದೇವರ ರಾಜ್ಯವು ನೀತಿಯು, ಸಮಾಧಾನವು, ಪವಿತ್ರಾತ್ಮವು, ಆನಂದವೂ ಆಗಿದೆ ಅಂತ. That means if you got real righteousness from the Holy Spirit, you also have joy in it. ನೀವು ಆ ಒಂದು ನಿಜವಾದ ಪವಿತ್ರತೆಯನ್ನು ಕಂಡುಕೊಂಡ್ರೆ ನಿಮಗೆ ಆ ಒಂದು ಆನಂದ ಕೂಡ ಸಿಗುತ್ತೆ. Like so many products are counterfeited in the market today. ಇವತ್ತು ಮಾರ್ಕೆಟ್ನಲ್ಲಿ ನಾವು ನೋಡ್ತೇವೆ ಬಹಳಷ್ಟು ವಸ್ತುಗಳು. Even these currency notes, Reserve Bank says just check up if it's a real 500 rupee note or a counterfeit. ಇವಾಗ ಒಂದು ಕರೆನ್ಸಿ ನೋಟ್ಗಳು ಕೂಡ ಬ್ಯಾಂಕ್ನಲ್ಲಿ ಹೇಳ್ತಾರೆ ಅದು ನಕಲಿ ನೋಟ, ಸರಿಯಾದ ನಿಜವಾದ ನೋಟ ಅಂತ ಚೆಕ್ ಮಾಡಿ ಅಂತ. They tell you to look for some signs. If these signs are there, then it's a real note. ಕೆಲವು ಗುರುತುಗಳನ್ನ, ಚಿಹ್ನೆಗಳನ್ನ ನೋಡ್ಲಿಕ್ಕೆ ಹೇಳ್ತಾರೆ, ಅದು ಸರಿಯಾಗಿದ್ರೆ ನಿಜವಾದ ನೋಟ್ ಆಗಿರುತ್ತೆ. How do you know your righteousness is from the Holy Spirit? ಹಾಗೆ ನಿಮ್ಮ ಆ ಒಂದು ನೀತಿ ಸರಿಯಾದದ್ದು ಹೇಗೆ ಕಂಡುಕೊಳ್ಳಿ? Not something you made yourself with some yoga or self-control or something. ನಿಮ್ಮ ಸ್ವಂತ ಪ್ರಯತ್ನದಿಂದ ಯೋಗ ಮತ್ತು ನಿಯಂತ್ರಣದಿಂದ ಕಂಡುಕೊಂಡಿದ್ದು ಅಲ್ಲದೆ ಇರೋದು ಅಂತ. This is the way to find out. ಹೀಗೆ ಕಂಡುಕೊಳ್ಬಹುದು. You'll have joy. ಅಲ್ಲಿ ಆನಂದವಿರುತ್ತೆ. Righteousness with joy in the Holy Spirit. ಆ ನೀತಿ, ಆ ಪವಿತ್ರಾತ್ಮನಿಂದ ಉಂಟಾಗುವಂತ ಆನಂದ. That's why a Christian should never be a long, gloomy first person. ಅದರಿಂದ ಕ್ರೈಸ್ತನಾದವನು ಬೇಸರದ ಮುಖವುಳ್ಳ ವ್ಯಕ್ತಿಯಾಗಿರೋದಿಲ್ಲ. We have times when we go through pressure and sorrow. All of us have that. ನಮಗೆಲ್ಲರಿಗೂ ಕೆಲವು ಸಮಯಗಳಿರುತ್ತೆ, ಕೆಲವು ಕಷ್ಟಗಳು, ಕೆಲವು ಪರಿಸ್ಥಿತಿಗಳು ಇದೆ ಹಾಗೆ. But there are some Christians I've met. ಆದರೆ ಕೆಲವು ಕ್ರೈಸ್ತರು ನಾನು ನೋಡಿರುವಂಥದ್ದು, their face is always serious, as if somebody had died in their family this morning. ಕೆಲವರ ಮುಖ ಬಹಳ ಗಂಭೀರವಾಗಿರುತ್ತೆ, ಯಾವಾಗಲೂ ಅವ್ರ ಮನೆಯಲ್ಲಿ ಯಾವುದೋ ಸಾವು ಆಗಿದೆಯೋ ಅನ್ನೋ ತರ. Every day their face is like that. ಪ್ರತಿ ದಿವಸ ಹಾಗೆ ಇರ್ತಾರೆ ಅವರು.
Something is wrong with their Christianity. ಅವರ ಕ್ರೈಸ್ತತ್ವದಲ್ಲಿ ಯಾವುದೋ ಒಂದು ತೊಡಕಿದೆ. Whatever holiness they have is not from God. ಯಾವುದೇ ಒಂದು ಆ ನೀತಿ ಅವರು ಹೊಂದ್ಕೊಂಡಿರೋದು ಅದು ದೇವರಿಂದ ಬಂದಿರುವಂಥದ್ದಲ್ಲ. The holiness that comes from God brings joy. ದೇವರಿಂದ ಬರುವಂಥ ಆ ಪವಿತ್ರತೆ ಸಂತೋಷ ಆನಂದವನ್ನು ಕೊಡುತ್ತೆ. It's like health. ಅದು ಒಂದು ಆರೋಗ್ಯದ ಥರ. See, when you're sick and you got fever and a headache and a stomachache, you feel miserable. ನಿಮಗೆ ಅನಾರೋಗ್ಯ ಇದ್ರೆ, ಆರೋಗ್ಯವಿಲ್ಲ ಅಂದ್ರೆ ನಿಮಗೆ ತಲೆನೋವು, ಜ್ವರ, ಹೊಟ್ಟೆ ನೋವು ಹೀಗಿದ್ರೆ ಅದರಿಂದ ಕಷ್ಟ ಆಗುತ್ತೆ. Or you got some severe pain due to some cancer. ಆ ಒಂದು ಕ್ಯಾನ್ಸರ್ ಇಂದ ಕಠಿಣವಾದ ನೋವು ಇದ್ರೆ naturally your face will be long because you're in pain. ಆ ಒಂದು ಸಮಯದಲ್ಲಿ ನಿಮ್ಮ ಮುಖ ಬೇಸರದಿಂದಿರುತ್ತೆ, ಕಷ್ಟವಿರುತ್ತೆ. When you're in perfect health, your face is so clear and you're so happy. ನಿಮಗೆ ಪೂರ್ಣ ಆರೋಗ್ಯ ಇದ್ರೆ ನೀವು ಬಹಳ ಸಂತೋಷವಾಗಿರ್ತೀರಾ, ಆನಂದವಾಗಿರ್ತೀರಾ. Exactly like that in our spirit. ಹಾಗೇನೆ ನಮ್ಮ ಆತ್ಮದಲ್ಲಿ ಕೂಡ. See, holiness in the heart is like health in the body. ನಮ್ಮ ಹೃದಯದಲ್ಲಿರುವಂಥ ಒಂದು ಪವಿತ್ರತೆ ಅಂದರೆ ನಮ್ಮ ಶರೀರದಲ್ಲಿರುವಂಥ ಆರೋಗ್ಯದ ಥರನೇ. Just like we want you all to be healthy physically, we want all of us to be free from sin in our heart as well. ಹೇಗೆ ನಿಮ್ಮ ಶರೀರದಲ್ಲಿ ನೀವು ಆರೋಗ್ಯವಂತರಾಗಿರಬೇಕು ಅಂತ ನಾವು ಬಯಸ್ತೀವೋ ಹಾಗೆ ನೀವು ನಿಮ್ಮ ಹೃದಯದಲ್ಲಿ ಪವಿತ್ರರಾಗಿ ಕೂಡ ಇರಬೇಕು. And there'll be a joy in our face and in our life when we are like that. ಆಗ ಇದ್ದಾಗ ಆ ಆನಂದ ನಮ್ಮ ಮುಖದಲ್ಲಿ, ನಮ್ಮ ಜೀವಿತದಲ್ಲಿ ಕಾಣಿಸುತ್ತೆ. So the first step to that is you must be absolutely sure that your entire past life has been forgiven by the Lord. ಅದಕ್ಕೆ ಮೊದಲ ಹೆಜ್ಜೆ ಯಾವುದು ಅಂದ್ರೆ ನಿಮ್ಮ ಹಳೆಯ ಜೀವಿತದ ಎಲ್ಲ ಪಾಪಗಳು ಅಳಿಸಲ್ಪಡಿರಬೇಕು, ತೊಳೆದು. Now some of you may already know that, but I want to make it clear for those of you who don't know that. ಕೆಲವರಿಗೆ ಈ ವಿಷಯ ಗೊತ್ತಿದೆ, ಅದನ್ನ ಇತರರಿಗೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೀನಿ. So if you know 2 + 2 is 4, please be patient. I've got to teach the other people here that 2 + 2 is 4. ನಿಮಗೆ 2 ಮತ್ತು 2 ಕೂಡಿದ್ರೆ 4 ಅಂತ ಗೊತ್ತಿದ್ರೆ ಸ್ವಲ್ಪ ಸಮಾಧಾನವಾಗಿರಿ, ಯಾಕೆಂದ್ರೆ ಇನ್ನು ಕೆಲವರಿಗೆ ಗೊತ್ತಿಲ್ಲ, ಅವರಿಗೆ ತಿಳಿಸ್ತೀನಿ. Just like we teach our children. ನಮ್ಮ ಮಕ್ಕಳಿಗೆ ಕಲಿಸೋ ತರ. Each of our children, all the way down to the last one, we have to teach 2 + 2 is 4. ಪ್ರತಿಯೊಬ್ಬರಿಗೆ ಎಲ್ಲ ಮಕ್ಕಳಿಗೆ ನಾವು 2, 2, 4 ಅಂತ ಕಲಿಸ್ಕೊಡ್ತೀವಿ. So this is some elementary lesson here. ಇಲ್ಲಿ ಒಂದು ಈ ಮೂಲ ಬೋಧನೆಯಾಗಿದೆ ಇದು. That when Jesus forgives our sin, ಯೇಸು ಸ್ವಾಮಿ ನಮ್ಮ ಪಾಪಗಳನ್ನ on what basis does he forgive our sin? ಯಾವ ಆಧಾರದ ಮೇಲೆ ನಮ್ಮ ಪಾಪಗಳನ್ನ ಕ್ಷಮಿಸ್ತಾರೆ? The Bible says in 1 John and 1 and verse 9, 1 ಯೋಹನ 1:9 ದೇವರ ವಾಕ್ಯ ಹೀಗೆ ಹೇಳುತ್ತೆ, if we confess our sins, he is faithful and righteous to forgive us. ನಾವು ನಮ್ಮ ಪಾಪಗಳನ್ನ ಅರಿಕೆ ಮಾಡಿದ್ರೆ ಆತನ ನಂಬಿಗಸ್ತನು ನಮ್ಮ ಪಾಪವನ್ನ. What does it mean to confess our sin? ನಮ್ಮ ಪಾಪವನ್ನು ಅರಿಕೆ ಮಾಡೋದ್ರು ಅಂದ್ರೆ ಅರ್ಥ ಏನು? That means to acknowledge that I am guilty, I committed that sin. ಅದರ ಅರ್ಥ ಏನಂದ್ರೆ ನಾನು ಪಾಪಿ, ನಾನು ಆ ಪಾಪವನ್ನ ಮಾಡಿದೆನು. Now that's not very easy. ಅದು ಬಹಳ ಸುಲಭವಲ್ಲ. Because we have such a habit of blaming other people. ನಮಗೆ ಬಹಳ ಕೆಟ್ಟ ಅಭ್ಯಾಸವಿದೆ ಬೇರೆಯವ್ರನ್ಗೆ ದೂಷಣೆ ಮಾಡುವಂತ. You know how so many people blame each other in an office or in a home. You did this and it is because you did this that I did this. ಸೊ ಆಫೀಸ್ನಲ್ಲಿ, ಮನೆಯಲ್ಲಿ ನಾವು ನೋಡ್ತೇವೆ, ನೀನು ಹಾಗೆ ಮಾಡಿದ್ರಿಂದ ನಾನು ಹೀಗೆ ಮಾಡಿದೆ, ಇದರಿಂದ ಹೀಗೆ ಆಯ್ತು ಅಂತ ಅಂದ್ಬಿಟ್ಟು ಹೇಳುವಂಥದ್ದನ್ನ ನಾವು ನೋಡ್ತೇವೆ. I want to ask all of you a question. ನಾನು ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳಲು ಇಷ್ಟಪಡ್ತೇನೆ. Have you got rid of the habit of blaming others? ನೀವು ಈ ಒಂದು ಬೇರೆಯವ್ರನ್ನ ದೂಷಿಸೋ ಅಭ್ಯಾಸದಿಂದ ರಕ್ಷಣೆ ಹೊಂದಿದ್ದೀರಾ, ಅದನ್ನ ಬಿಟ್ಟು ಬಿಟ್ಟಿದ್ದೀರಾ? Okay, let's start in Jerusalem, which is our home. ನಮ್ಮ ಮನೆಯಿಂದ ಪ್ರಾರಂಭಿಸೋಣ, ಅದು ಯೆರೂಸಲೇಮ್. Have you stopped blaming other people in your home when something goes wrong? ಯಾವುದೇ ಒಂದು ತಪ್ಪು ನಡೆದಾಗ ಬೇರೆಯವ್ರನ್ನ ದೂಷಿಸೋದನ್ನ ಬಿಟ್ಟಿದ್ದೀರಾ? Can you honestly say, I don't blame anybody, I just seek to take the blame myself? ನೀವು ಪ್ರಾಮಾಣಿಕವಾಗಿ ಹೇಳ್ತೀರಾ, ನಾನು ಯಾರನ್ನೂ ದೂಷಿಸೋದಿಲ್ಲ, ನನ್ನ ತಪ್ಪನ್ನ ನಾನೇ ಹೊಣೆ ಎತ್ಕೊಳ್ತೀನಿ ಅಂತ? If it is somebody else's fault, I just keep quiet. I don't say that is your fault. ಬೇರೆಯವ್ರ ತಪ್ಪಿದ್ರೆ ನಾನು ಸುಮ್ಮನೆ ಇರ್ತೀನಿ, ನಾನು ಹೇಳಕ್ ಹೋಗೋದಿಲ್ಲ. But if it is mine, I take the blame. ಅದು ನನ್ನ ತಪ್ಪಾಗಿದ್ರೆ ನಾನು ಅದರ ದೂಷಣೆಯನ್ನು ನಾನು ಹೊರೆ ಹೊತ್ಕೊಳ್ತೀನಿ. That is how we must go to God. ಹಾಗೆ ನಾವು ದೇವರ ಬಳಿ ಹೋಗ್ಬೇಕಾಗಿ ಬರುತ್ತೆ. You see the thief on the cross. ಆ ಒಂದು ಶಿಲುಬೆ ಮೇಲಿದ್ದ ಕಳ್ಳನನ್ನ ನೋಡಿ. There were 2 thieves. ಇಬ್ಬರು ಕಳ್ಳರಿದ್ರು. Both were equally bad. ಇಬ್ಬರು ಒಂದೇ ಸಮನಾಗಿ They ಕೆಟ್ಟವರಾಗಿದ್ರು. killed people, stolen money.
ಅವರು ಇತರರನ್ನ ಸಾಯಿಸಿದ್ರು, ಹಣವನ್ನು ಕಳ್ತನ ಮಾಡಿದ್ರು. Yeah, and they didn't get a life imprisonment, they got being killed. In those days, crucifixion. ಅವರಿಗೆ ಜೀವಾವಧಿ ಶಿಕ್ಷೆ ಸಿಕ್ಕಿರ್ಲಿಲ್ಲ, ಅವರಿಗೆ ಸಾವಿನ ಶಿಕ್ಷೆ ಸಿಕ್ಕಿತ್ತು ಶಿಲುಬೆ ಮೇಲೆ. Then how is it one went to heaven, the other went to hell? ಹೇಗೆ ಒಬ್ಬ ಪರಲೋಕಕ್ಕೆ ಹೋದನು, ಇನ್ನೊಬ್ಬ ನರಕಕ್ಕೆ ಹೋದನು? Two equally bad people till the last moment, and one goes to heaven, the other goes to hell. How is that? ತಮ್ಮ ಜೀವಿತದ ಕಡೆಯವರೆಗೆ ಇಬ್ಬರು ಸಮನಾಗಿದ್ದವರು, ಒಬ್ಬ ನರಕಕ್ಕೆ ಹೋಗ್ತಾನೆ, ಒಬ್ಬ ಸ್ವರ್ಗಕ್ಕೆ ಹೋಗ್ತಾನೆ. Only one reason. ಒಂದೇ ಒಂದು ಕಾರಣ. There was only one difference between the one who went to heaven and the other one went to hell. ಒಂದೇ ಒಂದು ವ್ಯತ್ಯಾಸ, ಒಬ್ಬ ಪರಲೋಕಕ್ಕೆ ಹೋಗ್ತಾನೆ, ಒಬ್ಬ ನರಕಕ್ಕೆ ಹೋಗ್ತಾನೆ. ಅದು ಏನಂದ್ರೆ, And you need to understand that from Luke chapter 23. ಲೂಕ 23ರಲ್ಲಿ ನೀವು ಅದನ್ನ ನೋಡಿ ತಿಳ್ಕೊಳ್ಬೇಕು. In Luke 23, ಲೂಕ 23ರಲ್ಲಿ one criminal, verse 39, 39ರಲ್ಲಿ ಒಬ್ಬ ಅಪರಾಧಿ, he said to Jesus, save yourself and save us. ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು That ರಕ್ಷಿಸು means, ಅಂತ ಹೇಳ್ತಾನೆ. get me down from the cross. I don't deserve to die. ನಾನು ಈ ಸಾವಿಗೆ ಅರ್ಹನಲ್ಲ, ನನ್ನನ್ನು ಶಿಲುಬೆಯಿಂದ ಇಳಿಸು. Oh yeah, I've done a few wrong things, maybe 2 years in jail or something, but not crucifixion. I'm not so bad. ಹೌದು, ನಾನು ತಪ್ಪು ಮಾಡಿರ್ಬೋದು, 2 ವರ್ಷ ಶಿಕ್ಷೆ ಆದ್ರೆ ಪರವಾಗಿಲ್ಲ, ಆದ್ರೆ ನಾನು ಇಷ್ಟು ಕೆಟ್ಟವನಲ್ಲ, ಶಿಲುಬೆಗೆ ಹಾಕುವಷ್ಟು. Save me, get me out of here. ಇಲ್ಲಿಂದ ನಮ್ಮನ್ನ ಕೆಳಗಡೆ ಇಳಿಸ್ಬಿಡು ಅಂತ ಹೇಳ್ತಾರೆ. Then the other thief, ಇನ್ನೊಬ್ಬ ಹೇಳ್ತಾನೆ, he said, don't you fear God? ದೇವರಿಗೆ ಹೆದರುವುದಿಲ್ಲವೋ ಅಂತ ಕೇಳ್ತಾನೆ. In the last moments of his life, he began to fear God. ಆ ಕಡೆಯ ಜೀವಿತದ ಕಡೆಯ ಕಾಲದಲ್ಲಿ ದೇವರಿಗೆ ಭಯ ಪಡುವಂತವನಾಗ್ತಾನೆ. He says, we are receiving, verse 41, what we deserve for our deeds. ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. Go to God like that. ಹಾಗೆ ನಾವು ದೇವರ ಬಳಿ ಹೋಗಿ, Lord, I deserve hell. ಕರ್ತನೆ, ನಾನು ನರಕ ಪಾತ್ರನು, I have committed so many sins in my life. ನನ್ನ ಜೀವಿತದಲ್ಲಿ ಬಹಳಷ್ಟು ಪಾಪಗಳನ್ನು ಮಾಡಿದ್ದೀನಿ ಸ್ವಾಮಿ. I deserve hell. ನಾನು ನರಕ ಪಾತ್ರನು, Please have mercy on me. ನನ್ನ ಮೇಲೆ ದಯೆ ತೋರಿಸು. That's what he said. Lord, please remember me, verse 42. 42ರಲ್ಲಿ ಕರ್ತನೆ, ನನ್ನನ್ನು ನೆನಪಿಸಿಕೊ ಅಂತ. There's nothing good I can say about myself. ನನ್ನ ಬಗ್ಗೆ ನಾನು ಯಾವುದು ಒಳ್ಳೆಯದನ್ನು ಹೇಳಲಿಕ್ಕೆ ಸಾಧ್ಯ. I'm guilty. ನಾನು ಅಪರಾಧಿ. I deserve hell. ನಾನು ನರಕ ಪಾತ್ರನು. Have you all said that to Jesus? ಯೇಸು ಸ್ವಾಮಿಗೆ ನೀವು ಎಲ್ಲ ಹೇಳಿದಿರ ಹೀಗೆ? I don't know. ನನಗೆ ಗೊತ್ತಿಲ್ಲ. I've said it. ನಾನು ಹೇಳಿದ್ದೀನಿ. That's why I'm a very happy man. ಅದರಿಂದ ನಾನು ಬಹಳ ಸಂತೋಷವುಳ್ಳ ಮನುಷ್ಯನಾಗಿದ್ದೆ. Because I'm absolutely convinced that I deserved hell. ನನಗೆ ಸಂಪೂರ್ಣವಾಗಿ ಭರವಸೆ ಇದೆ, ನಾನು ನರಕ ಪಾತ್ರನು. Now, I want to ask you a question. ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. Do you ever look down on someone as, oh, what a terrible sinner that fellow is? ನೀವು ಬೇರೆ ಯಾರನ್ನಾದ್ರೂ ನೋಡಿ ಹೀಗೆ ಹೇಳ್ತೀರಾ, ಅವನು ಬಹಳ ಪಾಪಿ ಅಂತ ಕೀಳಾಗಿ ನೋಡ್ತೀರಾ? Oh, what an evil person she is or he is. ಆಕೆ ಅಥವಾ ಆತ ಬಹಳ ಕೆಟ್ಟ ಮನುಷ್ಯ, ಹೆಂಗಸು ಅಂತ ಹೇಳ್ತೀರಾ ನೀವು ಕೀಳಾಗಿ? They do things so badly. ಅವರು ಕೆಲವು ವಿಷಯಗಳನ್ನ ಕೆಟ್ಟದಾಗಿ ಮಾಡ್ತಾರೆ ಅಂತ ಹೇಳ್ತೀರಾ? See, when you speak like that, you're thinking that person deserves hell, but I'm not so bad. ನೀವು ಹಾಗೆ ಯೋಚನೆ ಮಾಡುವಾಗ ನೀವು ಏನು ಹೇಳ್ತಾ ಇದ್ದೀರಾ ಅಂದ್ರೆ, ಓ, ಆತನಿಗೆ ನರಕಕ್ಕೆ ಯೋಗ್ಯನು, ಆದ್ರೆ ನಾನಿಲ್ಲ ಅಂತ. I want to tell you today, that is why you do not have the joy of the Lord all the time in your life. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತು ನಿಮ್ಮ ಜೀವಿತದಲ್ಲಿ ಸಂತೋಷ ಇಲ್ಲ. ಯಾಕೆಂದ್ರೆ ಇದೇ That is why you're gloomy and miserable sometimes. ಅದರಿಂದ ನೀವು ಮನಗುಂದಿ ಬೇಸರವಾಗಿದ್ದೀರಾ. You must recognize first of all that you deserve hell. ಮೊದಲನೇದಾಗಿ ನೀವು ಯಾವುದನ್ನ ಕಂಡುಕೊಳ್ಬೇಕು ಅಂದ್ರೆ, ನೀವು ನರಕ ಪಾತ್ರರು ಅಂತ. And that nobody is worse than you. ಯಾರು ನಿಮಗಿಂತ ಕೆಟ್ಟವರಿಲ್ಲ. We are all sinners. ನಾವು ಎಲ್ಲರೂ ಪಾಪಿಗಳು. I am absolutely convinced every believer doesn't believe that. ನನಗೆ ನಿಜವಾಗಿ ಅರ್ಥವಾಗ್ತಾ ಇದೆ, ಎಲ್ಲ ವಿಶ್ವಾಸಿಗಳು ನಂಬೋದಿಲ್ಲ. They think some people are particularly bad. ಕೆಲವರು ಅನ್ಕೊಂಡ್ರೆ, ಓ, ಕೆಲವರು ಬಹಳ ಕೆಟ್ಟವರು, I'm bad but not so bad. ನಾನು ಕೆಟ್ಟವನು ಆದ್ರೆ ಅಷ್ಟು ಕೆಟ್ಟವನಲ್ಲ ಅಂತ. That's why your Christian life is so miserable. ಅದರಿಂದ ನಿಮ್ಮ ಕ್ರಿಸ್ತಿಯ ಜೀವಿತ ಅಷ್ಟು ಬೇಸರವಾಗಿದೆ. Now learn something today. I'm teaching you 2 + 2 is 4. ನಾನು ನಿಮಗೆ ಮುಖ್ಯವಾಗಿ ಒಂದು ಚಿಕ್ಕ ವಿಷಯನ ಕಲಿಸ್ತಾ ಇದ್ದೀನಿ. 2 2 4 This is a simple Christian lesson. ಇದು ಬಹಳ ಸರಳವಾದ And some of you have not learned it. ನಿಮ್ಮಲ್ಲಿ ಕೆಲವರು ಇದನ್ನ ಕಲ್ತ್ಕೊಂಡಿಲ್ಲ. That
everybody has sinned. ಪ್ರತಿಯೊಬ್ಬರು ಪಾಪಿಗಳು, ಪಾಪ ಮಾಡಿದ್ದಾರೆ. It's like if you're carrying milk in a vessel and your vessel has got one hole and somebody else has got 10 holes, what is the difference? ನೀವು ಒಂದು ಪಾತ್ರೆಯಲ್ಲಿ ಹಾಲನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಾ, ನಿಮ್ಮ ಪಾತ್ರೆಯಲ್ಲಿ ಒಂದು ತೂತಿದೆ, ಇನ್ನೊಬ್ಬರ ಪಾತ್ರೆಯಲ್ಲಿ 10 ತೂತಿದೆ, ಆ ವ್ಯತ್ಯಾಸವೇನಾಯ್ತು? By the time you come to the end of the road, both of your milk is gone. ನಿಮ್ಮ ಆ ದಾರಿಯ ಕಡೆಯ ಗಳಿಗೆಗೆ ಬರೋಷ್ಟರಲ್ಲಿ ಎರಡು ಪಾತ್ರೆಯಲ್ಲೂ ಹಾಲು ಖಾಲಿ ಆಗುತ್ತೆ. That is the foolishness of people who say, I have not sinned as much as that person. ಸೊ ಅದರ ಅದು ಮೂರ್ಖತೆ, ನಾನು ಇನ್ನೊಬ್ಬನಷ್ಟು ಪಾಪ ಮಾಡಿಲ್ಲ ಅಂತ ಹೇಳುವಂಥದ್ದು. I've only got about 200 holes in my vessel, that person has got 500 holes. ನನ್ನ ಪಾತ್ರೆಗೆ 200 ತೂತುಗಳಿದೆ, ಇನ್ನೊಬ್ಬನ ಪಾತ್ರೆಯಲ್ಲಿ 500 ಇದೆ ಅಂತ ಹೇಳುವಂಥದ್ದು. Have you heard of such stupidity? ನೀವು ಇಂಥ ಮೂರ್ಖತೆ ಬಗ್ಗೆ ಕೇಳಿದ್ದೀರಾ? If you despise other people as worse sinners than yourself, you'll never have the joy of salvation. I'll tell you that right now. ನೀವು ಮತ್ತೊಬ್ಬನು ನನಗಿಂತ ಪಾಪಿ ಅಂತ ನೀವು ಅದನ್ನ ಅಲಕ್ಷ್ಯ ಮಾಡಿದ್ರೆ ಆತನನ್ನ, ನಿಮ್ಮಷ್ಟು ಮೂರ್ಖರು ಇನ್ನೊಬ್ರಿಲ್ಲ. The Bible categorizes only one, sinners, that's all. ದೇವರ ವಾಕ್ಯ ಒಂದೇ ಒಂದು ಕ್ಷೇತ್ರ ಕೊಟ್ಟಿದೆ, ಅದು ಏನಂದ್ರೆ ಎಲ್ಲರೂ ಪಾಪಿಗಳು. All have sinned and come short of the glory of God. That's what the Bible says in Romans 3:23. ರೋಮ 3:23 ಹೇಳುತ್ತೆ, ಎಲ್ಲರೂ ಪಾಪ ಮಾಡಿ ಆ ಒಂದು ಪ್ರಭಾವವನ್ನು ಕಳ್ಕೊಂಡಿದ್ದಾರೆ, ಮಹಿಮೆಯನ್ನು. You have come short, that person has come short, everybody's come short. ನೀವು ಮತ್ತೊಬ್ಬನು, ಎಲ್ಲರೂ ಆ ಒಂದು ಮಹಿಮೆಗೆ That is the first lesson we have to learn. ನಾವು ಅದೇ ಕಲಿಬೇಕಾದ ಮೊದಲ ಪಾಠವಾಗಿದೆ. I'm repeating it because many people haven't understood it clearly. ನಾನು ಮತ್ತೆ ಅದನ್ನ ಪುನರುಚ್ಚರಿಸ್ತಾ ಇದ್ದೀನಿ, ಯಾಕೆಂದ್ರೆ ಬಹಳ. So I don't mind repeating it again and again and again. ನಾನು ಮತ್ತೆ ಹೇಳೋದು ಬಗ್ಗೆ ಬೇಸರ ಪಟ್ಕೊಳ್ಳಲ್ಲ. You deserve hell as much as everybody in the world. ನೀವು ಎಲ್ಲರಂತೆಯೇ ನೀವು ಕೂಡ ನರಕ ಪಾತ್ರರು. I once said to the Lord, ನಾನು ಒಂದ್ಸಲ ಕರ್ತನಿಗೆ ಹೇಳಿದೆ, I said, Lord, I deserve hell as much as Osama bin Laden deserves hell. ದೇವರೇ, ಆ ಒಂದು ಒಸಾಮಾ ಬಿನ್ ಲಾಡನ್ ಎಷ್ಟು ನರಕ ಪಾತ್ರನೋ ಅಷ್ಟೇ ನರಕ ಪಾತ್ರ ನಾನು ಕೂಡ ಅಂತ. Such a terrorist. ಅವನು ಅಂತ ಭಯೋತ್ಪಾದಕ. I deserve hell just like him. ಆತನ ಹಾಗೆ ನಾನು ಕೂಡ ನರಕಕ್ಕೆ ಯೋಗ್ಯನಾಗಿದ್ದೇನೆ. And Jesus died for him and died for me. ಯೇಸು ಸ್ವಾಮಿ ಆತನಿಗೂ ಕೂಡ ಸತ್ರು, ನನಗಾಗಿ ಕೂಡ ಸತ್ರು. You think Jesus didn't die for all the terrorists in the world? ಈ ಲೋಕದಲ್ಲಿರುವಂತ ಎಲ್ಲ ಭಯೋತ್ಪಾದಕರಿಗಾಗಿ ಯೇಸು ಸ್ವಾಮಿ ಸತ್ತಿಲ್ವಾ? So don't ever think of yourself as a better sinner than the other person. ನೀವು ಇನ್ನೊಬ್ಬನಿಗಿಂತ ಒಳ್ಳೆಯ ಪಾಪಿ ಅಂತ ಯಾವತ್ತೂ ಯೋಚನೆ ಮಾಡಬೇಕು. It's a very simple lesson that took me a long time to learn. ಇದು ಬಹಳ ಸರಳವಾದ ಪಾಠ, ಆದ್ರೆ ನನಗೆ ಬಹಳ ಸಮಯ ಕಲ್ತ್ಕೊಳ್ಳಿಕ್ಕೆ. I'll tell you who are the greatest people in greatest danger of that here. ನಾನು ಹೇಳ್ತೀನಿ ಯಾರು ಆ ಒಂದು ಅಪಾಯದಲ್ಲಿದ್ದಾರೆ ಅಂತ. The ones who were brought up in God-fearing Christian homes. ಯಾರು ಒಬ್ಬ ಭಯ ಭಕ್ತಿಯುಳ್ಳ ಕ್ರೈಸ್ತ ಕುಟುಂಬದಲ್ಲಿ ಬೆಳೆದಿರ್ತಾರೋ ಅಂಥವರು. I was brought up in a God-fearing Christian home. My father was a believer. ನನ್ನ ತಂದೆ ಒಬ್ಬ ವಿಶ್ವಾಸಿಯಾಗಿದ್ದರು, ಭಯಭಕ್ತಿಯ ಕುಟುಂಬದಲ್ಲಿ ನಾನು ಬೆಳೆದಿದ್ದೆ. I went to Sunday school from the time I was 8 years old. 8 ವರ್ಷದವನಾಗಿದ್ದಾಗಿಂದ ನಾನು ಸಂಡೇ ಸ್ಕೂಲ್ಗೆ ಹೋಗಿದ್ದೆ. So I didn't commit these terrible sins that other people commit. ಇನ್ನು ಬಹಳಷ್ಟು ಜನ ಮಾಡುವಂತ ದೊಡ್ಡ ಪಾಪಗಳನ್ನು ನಾನು ಮಾಡಿರಲಿಲ್ಲ. And so I couldn't understand the seriousness of sin. ಅಲ್ಲಿ ನಾನು ಈ ಪಾಪದ ಗಂಭೀರತೆಯನ್ನು ಕಂಡುಕೊಳ್ಳಿಲ್ಲ. I could compare myself with others and I haven't done those terrible things those people have done. ನಾನು ಬೇರೆಯವರನ್ನ ನನಗೆ ಹೋಲಿಸಿಕೊಂಡು ಅಂತ ಪಾಪಗಳನ್ನು ನಾನು ಮಾಡಿಲ್ಲ ಅನ್ಕೊಂಡೆ. I never came into a joyful Christian life. ಅದರಿಂದ ನಾನು ಆ ಸಂತೋಷದ ಜೀವಿತಕ್ಕೆ there was a little pride in me that I was not as bad as those people. ನನ್ನಲ್ಲಿ ಆ ಒಂದು ಗರ್ವವಿತ್ತು, ನಾನು ಬೇರೆಯವರಷ್ಟು ಪಾಪಿ ಅಲ್ಲ ಅಂತ ಹೇಳುವಂಥದ್ದು. You know why Paul was such a happy person? ಯಾಕೆ ಗೊತ್ತಾ, ಪೌಲನು ಅಷ್ಟು ಸಂತೋಷ ಆನಂದಭರಿತ. When he was in prison, ಅವನು ಒಂದು ಸೆರೆಯಲ್ಲಿದ್ದ. And those days the Roman prison was just a hole in the ground. ಆವಾಗ ರೋಮದಲ್ಲಿದ್ದ ಸೆರೆಮನೆಗಳು ಒಂದು ನೆಲದಲ್ಲಿ ಒಂದು ಗವಿಯನ್ನ ಹರಿದಿತ್ತು. With the mosquitoes and rats and cockroaches all rolling around there. ಒಂದು ಗವಿ ತರ ಇತ್ತು, ಅದರಲ್ಲಿ ಒಂದು ಜಿರಳೆಗಳು ಇಲಿಗಳು ಇದ್ದವು. ಅದ್ರ They'd give them 1 or 2 loaves of bread and 1 or 2 pieces of bread for the whole day. ಒಂದು ಪೂರ್ಣ ದಿವಸಕ್ಕೆ ಕೆಲವು ರೊಟ್ಟಿಗಳನ್ನ ಕೊಡ್ತಾ ಇದ್ರು. In that prison he wrote a letter.
ಆ ಒಂದು ಸೆರೆಯಿಂದ ಅವನು ಒಂದು ಪತ್ರವನ್ನು ಬರೀತಾನೆ. Philippians. ಫಿಲಿಪಿಯರಿಗೆ ಬರೆದ. Whenever you read Philippians, ಯಾವಾಗಾದ್ರೂ ನೀವು ಫಿಲಿಪಿ ಪತ್ರವನ್ನು ಓದುವಾಗ remember it was written by a man who was living in a dirty jail. ಆ ಒಂದು ಕೊಳಕಾದ ಸೆರೆಯಲ್ಲಿಂದ ಬರೆದಂಥದ್ದು ಅಂತ ನೆನ್ಪಿಟ್ಕೊಳ್ಳಿ. You know what he says? ಅಲ್ಲಿ ಏನು ಹೇಳ್ತಾನೆ ಗೊತ್ತಾ? Be anxious for nothing. ಯಾವುದಕ್ಕೆ ಚಿಂತೆ ಮಾಡಬೇಡಿ, In everything give thanks. ಎಲ್ಲದಕ್ಕೂ ದೇವರಿಗೆ ಸ್ತೋತ್ರ ಮಾಡಿ, Rejoice in the Lord always. ಕರ್ತನಲ್ಲಿ ಸಂತೋಷ ಪಡಿರಿ ಯಾವಾಗಲೂ. You know why he could say that? ಯಾಕೆ ಆತನ ಹಾಗೆ ಹೇಳಿದನು ಗೊತ್ತಾ? Because he called himself the greatest sinner in the world. ತನ್ನನ್ನು ತಾನು ಈ ಲೋಕದಲ್ಲಿರುವಂತ ಅತಿ ಪಾಪಿ ಅಂತ ಕರೆದುಕೊಂಡನು. He says that in 1 Timothy 1:15. 1 ತಿಮೋಥಿ 1:15 ಈಗ ಹೇಳಿದನು, Jesus Christ came to save sinners and I am the greatest of all of them. ಯೇಸು ಸ್ವಾಮಿ ಪಾಪಿಗಳನ್ನು ರಕ್ಷಿಸಲು ಬಂದನು, ಅವರಲ್ಲಿ ಅತಿ ಮುಖ್ಯನು ನಾನೇ ಅಂತ ಹೇಳಿದನು. I want to ask you, ನಾನು ಕೇಳಲಿಕ್ಕೆ ಇಷ್ಟ, you answer this to yourself. ಇದನ್ನ ನಿಮಗೆ ನೀವೇ ಉತ್ತರ ಕೊಟ್ಟು, Have you even once in your life felt you are the greatest sinner in the whole world? ನೀವು ಯಾವಾಗಲಾದ್ರೂ ನಿಮ್ಮ ಜೀವಿತದಲ್ಲಿ ಒಂದು ಬಾರಿ ಆದ್ರೂ ಹೀಗೆ ಯೋಚನೆ ಮಾಡಿದಿರಾ, ಈ ಲೋಕದಲ್ಲಿರೋ ಎಲ್ಲಾ ಪಾಪಿಗಳಿಂದ ನಾನೇ ಅತಿ ಪಾಪಿ ಅಂತ? I'll tell you honestly, I felt like that many times. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಹೀಗೆ ಬಹಳ ಸಲ ಅನ್ಕೊಂಡಿದ್ದೀನಿ. I look at all the people in CFC Bangalore and I say, Lord, I am the worst sinner here. ನಾನು CFC ಸಭೆಯಲ್ಲಿರೋ ಎಲ್ಲ ಸಹೋದರ ವಿಶ್ವಾಸಿಗಳನ್ನ ನೋಡಿ ಹೀಗೆ ಹೇಳ್ತೀನಿ, ಕರ್ತನೆ ಎಲ್ಲರಿಗಿಂತ ನಾನೇ ಪಾಪಿ ಸ್ವಾಮಿ. That doesn't mean Paul was committing so many sins. ಅದರ ಅರ್ಥ ಪೌಲ ಹೆಚ್ಚು ಪಾಪಗಳನ್ನು ಮಾಡ್ತಾ ಇದ್ದ ಅಂತಲ್ಲ. It means he saw the seriousness of sin. ಅದರ ಅರ್ಥ ಏನಂದ್ರೆ ಆ ಪಾಪದ ಗಂಭೀರತೆಯನ್ನು ಅವನು ನೋಡಿದನು. He was like looking at sin through a microscope. ಅವನು ಆ ಪಾಪವನ್ನ ಆ ಒಂದು ದುರ್ಬೀನಿಂದ ನೋಡ್ತಾ ಇದ್ದನು. That small little creatures you can't even see, he saw them like elephants. ಅಲ್ಲಿ ಆ ಭೂತ ಕನ್ನಡಿಯಲ್ಲಿ ಹೇಗೆ ಕಾಣಿಸ್ತಾ ಇತ್ತು ಅವನಿಗೆ ಅಂದ್ರೆ, ಒಂದು ಸಣ್ಣ ಯಾರಿಗೂ ಕಾಣಿಸದೇ ಇರೋ ಒಂದು ಪಾಪ ದೊಡ್ಡದಾಗಿ ಕಾಣಿಸ್ತಾ. Now most people can't even see those creatures. ಬಹಳಷ್ಟು ಜನಕ್ಕೆ ಆ ಒಂದು ಹುಳಗಳು ಕಾಣಿಸೋದೇ ಕಾಣಿಸ್ತಾ. Paul looked at sin through this microscope. ಆ ಒಂದು ದುರ್ಬೀನಿಂದ ನೋಡುವಾಗ ಆ ಒಂದು ಪಾಪವನ್ನ He said, boy, there's an elephant and there's an elephant. ಅವನಿಗೆ ಹೇಗೆ ಕಾಣಿಸ್ತು ಅಂದ್ರೆ, ಓ ಇಲ್ಲಿ ಒಂದು ಆನೆ ಇದೆ, ಆನೆ ಗಾತ್ರದ ಪಾಪ ಇದೆ ಅಂತ. Sins in my life. ಓ ಎಂತ ದೊಡ್ಡ ದೊಡ್ಡ ಪಾಪ ಇದೆ ನನ್ನ ಜೀವಿತದಲ್ಲಿ. Actually so small in the eyes of others. ಆದ್ರೆ ಬೇರೆಯವರ ದೃಷ್ಟಿಯಲ್ಲಿ ಬಹಳ ಸಣ್ಣದಾಗಿದ್ದವು. So it all depends on how you see sin. ಇದು ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂದ್ರೆ, ನೀವು ಹೇಗೆ ಆ ಪಾಪವನ್ನ ನೋಡ್ತೀರಾ. You see sin the way God sees it, you'll really feel you're the greatest sinner in your church. ಪಾಪವನ್ನ ನೀವು ದೇವರ ದೃಷ್ಟಿಯಲ್ಲಿ ನೋಡಿದ್ರೆ ನಿಮಗೆ ಸಭೆಯಲ್ಲಿರುವಂತ ಪಾಪಿ ನಾನೇ ಅಂತ ಅನ್ಸುತ್ತೆ. And that is one way you know whether you're getting close to God or not. ಅದು ಒಂದು ವಿಧ, ನೀವು ಕರ್ತನ ಕಡೆ ಹತ್ತಿರವಾಗ್ತಾ ಇದ್ದೀರಾ ಇಲ್ವಾ ಅಂತ ಕಂಡುಕೊಳ್ಳಿ. When you're far away from God, ನೀವು ದೇವರಿಂದ ಬಹಳ ದೂರವಿರುವಾಗ, commit a big sin and you can think that's like a small ant. ನೀವು ಬಹಳ ದೊಡ್ಡ ಪಾಪ ಮಾಡಿಬಿಟ್ಟು ನೀವು ಒಂದು ಚಿಕ್ಕ ಇರುವೆ ಗಾತ್ರದ ಪಾಪ ಅಂತ ತಿಳ್ಕೊಳ್ಬಹುದು. But when you're close to God, ನೀವು ದೇವರಿಗೆ ಹತ್ತಿರವಾಗಿ, small sin like an ant will look like an elephant. ಒಂದು ಇರುವೆ ಗಾತ್ರದ ಪಾಪವನ್ನು ಮಾಡಿ ಅದು ಆನೆ ಗಾತ್ರದ ಪಾಪದ ಕಾಣಿಸಬಹುದು. It all depends on how sensitive you are to sin. ಅದಕ್ಕೆ ಅದು ನೀವು ಪಾಪಕ್ಕೆ ಎಷ್ಟು ಸೂಕ್ಷ್ಮರಾಗಿದ್ದೀರಾ ಅನ್ನೋದನ್ನ ತೋರಿಸುತ್ತೆ. That is the first thing. ಅದು ಮೊದಲ ವಿಷಯ. To see, oh Lord, what a sinner I am. ನಾನು ಎಂತ ಪಾಪಿ ಅಂತ ಕಂಡುಕೊಳ್ಳುವಂಥದ್ದು. That's how we grow in holiness. ಹಾಗೆ ನಾವು ಪವಿತ್ರತೆಗೆ ಬೆಳಿತೀವಿ. Let me show you what Paul wrote in 1 Corinthians 15. 1 ಕೊರಿಂಥ 15ರಲ್ಲಿ ಪೌಲರು ಏನು ಬರೀತಾರೆ ಅಂತ ನೋಡೋಣ. We are talking about holiness and we want real holiness. ನಾವು ಪವಿತ್ರತೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಮಗೆ ನಿಜವಾದ ಪವಿತ್ರತೆ So ಬೇಕಾಗಿದೆ. here's one way to discover whether our holiness is real. ಇಲ್ಲಿ ನಾವು ಒಂದು ವಿಷಯದಲ್ಲಿ ಕಂಡುಕೊಳ್ತೀವಿ, ಹೇಗೆ ನಮ್ಮ ಇರುವಂತ ಪವಿತ್ರತೆ ನಿಜವಾ ಇಲ್ವಾ ಅಂತ. One, I already told you, there'll be joy in your life if you're really got holiness. ನೀವು ನಿಜವಾದ ಪವಿತ್ರೆಯನ್ನು ಹೊಂದ್ಕೊಂಡಿದ್ರೆ, ಅದು ನಾನು ಮೊದಲನೇದಾಗಿ ಹೇಳಿದೆ, ನೀವು ಆನಂದವಾಗಿರ್ತೀರಿ, You won't be long faced and miserable looking the whole time. ನೀವು ಬೇಸರದ ಮನಗುಂದಿದ ವ್ಯಕ್ತಿಯಾಗಿರೋದಿಲ್ಲ. There'll be a cheerfulness and a joy in your face. ಅಲ್ಲಿ ನೀವು ಸಂತೋಷ ಮತ್ತೆ ಆನಂದವಿರುತ್ತೆ ನಿಮ್ಮ ಜೀವಿತದಲ್ಲಿ. But the other, I told you, there'll be a greater sense of your own sin. ಇನ್ನೊಂದು ಹೇಳಿದೆ, ನಿಮಗೆ ಆ ಪಾಪದ ಸೂಕ್ಷ್ಮತೆ ನಿಮ್ಮ ಅರಿವಿಗಿರುತ್ತೆ. And therefore you can't look down on other sinners because
Say, Lord, I am the greatest of all. ಆವಾಗ ನೀವು ಬೇರೆ ಪಾಪಿಗಳನ್ನ ನೋಡಿ ಅಲಕ್ಷ್ಯವಾಗಿ ಮಾತಾಡೋದಿಲ್ಲ, ನೋಡೋದಿಲ್ಲ ಅವರು. Paul was converted when he was about 30 years old. ಪೌಲನು 30 ವರ್ಷ ವಯಸ್ಕನಾಗಿದ್ದಾಗ ಪರಿವರ್ತನೆ ಹೊಂದಿದನು. He was not living a sinful life. ಅವನು ಪಾಪದ ಜೀವಿತವನ್ನು ಜೀವಿಸ್ತಾ ಇರಲಿಲ್ಲ. In another place he says, all those 30 years I lived with a good conscience. ಇನ್ನೊಂದು ಸ್ಥಳದಲ್ಲಿ ಹೇಳ್ತಾನೆ, ಆ 30 ವರ್ಷ ನಾನು ಯಾವುದೇ ಒಂದು ದೂಷಣೆ ಇಲ್ದಿರೋ ಜೀವಿತನ ಜೀವಿಸಿದೆ ಅಂತ. That means according to the Old Testament standard of the 10 commandments, he kept them all. ಆ ಒಂದು ಹಳೆ ಒಡಂಬಡಿಕೆಯ 10 ಆಜ್ಞೆಗಳ ಪ್ರಕಾರ ನಾನು ದೂಷರಹಿತನಾಗಿ. But then he became a Christian. ಹಾಗೆ ಅವನು ಕ್ರೈಸ್ತನಾದ He ಮೇಲೆ began to become more sensitive to sin. ಅವನು ಪಾಪದ ಬಗ್ಗೆ ಸೂಕ್ಷ್ಮನಾದನು. So he was converted when he was 30. 30 ವರ್ಷನಾಗಿದ್ದಾಗ Then his ಪರಿವರ್ತನಾದನು. conscience became more sensitive. ಅವನ ಒಂದು ಮನಸ್ಸಾಕ್ಷಿ ಶುದ್ಧವಾಗ್ತಾ ಇತ್ತು. Then when he was 55, ಅವನಿಗೆ 55 ವರ್ಷಗಳಾದಾಗ, he had been a Christian for 25 years. ನಂತರ ಅವನು 25 ವರ್ಷಗಳು ಕ್ರೈಸ್ತನಾಗಿದ್ದ. He was an apostle. ಅವನು ಅಪೊಸ್ತಲನಾಗಿದ್ದನು. Healed the sick and planted churches. ಬಹಳಷ್ಟು ಸಭೆಗಳನ್ನ ಉಂಟಿಸಿದನು ಮತ್ತು ಬಹಳಷ್ಟು ಜನರನ್ನ ಗುಣಪಡಿಸಿದನು. See what he says about himself in 1 Corinthians 15 and verse 9. ತನ್ನ ಬಗ್ಗೆ ಈ 1 ಕೊರಿಂಥ 15:9 ಏನು ಹೇಳ್ತಾನೆ ನೋಡೋಣ. This is when he was 55 years old. ಇಲ್ಲಿ 55 ವಯಸ್ಕನಾಗಿದ್ದನು. He says in 1 Corinthians 15 verse 9, 9ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, I am the least of all the apostles. I am not fit to be called an apostle. ನಾನಂತೂ ಅಪೊಸ್ತಲರಲ್ಲಿ ಕನಿಷ್ಠನಷ್ಟೇ, ನಾನು ದೇವರ ಸಭೆಯಲ್ಲಿ ಹಿಂಸೆ ಪಡೆದಕ್ಕೆ ಅಪೊಸ್ತಲನೆನಿಸಿಕೊಳ್ಳೋದಕ್ಕೆ ಯೋಗ್ಯನಲ್ಲ ಅಂತ ಹೇಳ್ತಾರೆ. I think he was the greatest apostle. ನನಗನ್ಸುತ್ತೆ ಆತನೇ ಬಹಳ ಉತ್ತಮವಾದ ಅಪೊಸ್ತಲನಾಗಿದ್ದನು. That's what I think. ನಾನು ಹಾಗೆ ಯೋಚನೆ But what did Paul think? ಆದ್ರೆ ಪೌಲನು ಏನ್ ಅನ್ಕೊಂಡ? Oh no, I am the least. ನಾನು ಕನಿಷ್ಠನು ಅಂತ ಹೇಳ್ತಾನೆ. That is the mark of a man who's living close to God. ಅದು ಒಬ್ಬ ಮನುಷ್ಯ ದೇವರ ಹತ್ತಿರವಾಗಿ ಜೀವಿಸುವ ಗುರುತಾಗಿದೆ. You may have a high opinion about him. ನಿಮಗೆ ಆತನ ಬಗ್ಗೆ ದೊಡ್ಡ ಯೋಚನೆ ಇರಬಹುದು. And it's true. ಅದು ಸತ್ಯವಿರಬಹುದು. But he thinks, oh, I am the least. ಆತನು ನಾನು ಕನಿಷ್ಠನು ಅಂತ ಯೋಚನೆ ಮಾಡ್ತಾನೆ. Then after 5 years, ಅದರ 5 ವರ್ಷದ ನಂತರ, when Paul is 60 years old, ಪೌಲನು 60 ವರ್ಷದವನಾಗಿದ್ದಾಗ he writes Ephesians. ಎಫೆಸಿಯ ಬರಿತಾನೆ. And in Ephesians chapter 3, 3ನೇ ಅಧ್ಯಾಯದಲ್ಲಿ he writes like this, ಹೀಗೆ ಬರಿತಾನೆ, verse 8. 8ನೇ ವಚನದಲ್ಲಿ. Now he says, I am the absolute last of all the believers in the world. ಎಲ್ಲ ವಿಶ್ವಾಸಿಗಳಿಗೂ ನಾನು ಬಹಳ ಕನಿಷ್ಠನು ಅಂತ ಹೇಳ್ತಾನೆ ಇಲ್ಲಿ. I am the least of all the saints and God gave me the grace to preach this. ಸೊ ಎಲ್ಲ ದೇವ ಜನರಿಗಿಂತ ನಾನು ಕನಿಷ್ಠನು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ, ಅತ್ಯಲ್ಪನು ಅಂತ. So when he was 55, he was the least of the apostles, he felt. 55ನೇ ವಯಸ್ಕನಾಗಿದ್ದಾಗ ನಾನು ಕನಿಷ್ಠನು ಅಂತ ಹೇಳಿದನು. By the time another 5 years he's gone down, he says, I am the least and the last of all the believers. ಇಲ್ಲಿ ದೇವ ಜನರ ಮಧ್ಯದಲ್ಲೇ ನಾನು ಅತ್ಯಲ್ಪನು ಅಂತ ಹೇಳ್ತಾ ಇದ್ದಾನೆ. When he's 65, ಇಲ್ಲಿ 65 ವರ್ಷದ ನಂತರ he writes in 1 Timothy 1 ತಿಮೋತಿ ಪತ್ರದಲ್ಲಿ ನಾವು 1:15, 1:15ರಲ್ಲಿ, now I am not just the last of all the believers, I am the worst of all the sinners. ಇಲ್ಲಿ ನಾನು ದೇವಜನರ ಮಧ್ಯದಲ್ಲಿ ನಾನು ಅತ್ಯಲ್ಪನಲ್ಲ, ಪಾಪಿಗಳಲ್ಲೇ ನಾನೇ ಮುಖ್ಯನು ಅಂತ ಹೇಳ್ತಾ ಇದ್ದಾನೆ. How do you know whether you're growing in holiness or not? ನೀವು ಆ ಪವಿತ್ರತೆಯಲ್ಲಿ ಬೆಳೀತಾ ಇದ್ದೀರೋ ಇಲ್ವೋ ಅಂತ ಹೇಗೆ You ಕಂಡುಹಿಡಿಯುವುದು? see Paul's growth in holiness. ಆತನ ಪವಿತ್ರತೆಯಲ್ಲಿ ಬೆಳವಣಿಗೆಯನ್ನ ನೋಡಿ, I am the least of the apostles. ನಾನು ಅಪೊಸ್ತಲರಲ್ಲಿ ಕನಿಷ್ಠನು. 5 years later, I am the least of all the believers. ದೇವಜನರಲ್ಲಿ ಅತ್ಯಲ್ಪನು. And after another 5 years, I am the worst sinner in the whole world. ಈ ಪಾಪಿಗಳೆಲ್ಲ ನಾನೇ ಮುಖ್ಯನು, ಈ ಲೋಕದಲ್ಲಿ ನಾನೇ ಪಾಪಿ ಅಂತ ಹೇಳ್ತಾನೆ. Dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, some of you who think that you're growing in holiness over the last few years in CFC, ನೀವು ಕಳೆದ ಕೆಲವು ವರ್ಷದಲ್ಲಿ CFC ನಲ್ಲಿ ನಾನು ಪವಿತ್ರತೆಯಲ್ಲಿ ಬೆಳೀತಾ ಇದ್ದೀನಿ ಅಂತ ಅನ್ಕೊಳ್ಬಹುದು. is this the way you're growing? ಹೀಗೆ ಬೆಳೀತಾ ಇದ್ದೀರಾ ನೀವು Like Paul, ಪೌಲನ ತರ, with a greater awareness of your own sin? ನಿಮ್ಮ ಪಾಪದ ಬಗ್ಗೆ ಹೆಚ್ಚಿನ ಅರಿವು ಬರ್ತಾ ಇದೆಯಾ? Or is your growth a greater awareness of the sin you see in other people? ಇಲ್ಲ ಅಂದ್ರೆ ನೀವು ಬೇರೆ ಜನರ ಪಾಪವನ್ನ ನೋಡೋದ್ರಲ್ಲಿ ಬೆಳೀತಾ ಇದ್ದೀರಾ? I want to tell you, husbands, ನಾನು ಗಂಡಂದ್ರಿಗೆ ಹೇಳ್ತೀನಿ, if you see more and more sin in your wife, you're not growing in holiness. ನೀವು ನಿಮ್ಮ ಹೆಂಡತಿಯಲ್ಲಿ ಹೆಚ್ಚೆಚ್ಚು ಪಾಪವನ್ನ ನೋಡಿದ್ರೆ ನೀವು ಪವಿತ್ರತೆಯಲ್ಲಿ ಬೆಳೀತಾ ಇಲ್ಲ ಅಂತ ಅರ್ಥ. And if you wives are seeing more and more sin in your husbands,
you're certainly not growing in holiness, that I'll tell you. ನೀವು ಹೆಂಡತಿಯರು ಗಂಡನಲ್ಲಿ ಹೆಚ್ಚೆಚ್ಚು ಪಾಪಗಳನ್ನು ಕಾಣ್ತಾ ಇದ್ರೆ ನೀವು ಪವಿತ್ರತೆಯಲ್ಲಿ ಖಂಡಿತವಾಗಿ ಬೆಳೀತಾ ಇದ್ದೀರಿ. You're growing in a conceited opinion about yourself. ನಿಮ್ಮ ಆ ಒಂದು ನಿಕೃಷ್ಟ ಯೋಚನೆಯಲ್ಲಿ ಆ ಥರ ಅನ್ಕೊಳ್ತಾ ಇದ್ದೀರಾ ಅಷ್ಟೇ. And if you continue that way, you'll be very far away from the Lord in the final day. ಹಾಗೆ ಮುಂದುವರೆದರೆ ಕಡೆಯ ದಿವಸದಲ್ಲಿ ನೀವು ದೇವರಿಂದ ಬಹಳ ದೂರ ಉಳಿದು ಬಿಡ್ತೀರಿ. Because you're not growing closer to God. ನೀವು ದೇವರ ಹತ್ತಿರಕ್ಕೆ ಬೆಳೀತಾ ಇಲ್ಲ. I think some of you were closer to God in the day you were born again. ನೀವು ಪರಿವರ್ತನೆ ಹೊಂದಿದಾಗ ಹೊಸದಾಗಿ ಹುಟ್ಟಿದಾಗ ನೀವು ದೇವರ ಹತ್ತಿರವಾಗಿದ್ರಿ ಅನ್ಕೊಂತೀರಿ. What brokenness you had then. ಆವಾಗ ನಿಮಗೆ ಮನ ಮುರಿಯಲ್ಪಟ್ಟಿತ್ತು. What humility you had. ಆವಾಗ ಎಷ್ಟು ದೀನತೆ ಇತ್ತು. What confession of sin. ನಿಮ್ಮ ಅರಿಕೆ ಹೇಗಿತ್ತು, ಪಾಪದ ಅರಿಕೆ. How quickly you went to God and asked for forgiveness. ಎಷ್ಟು ಬೇಗ ದೇವರ ಹತ್ರ ಹೋಗಿ ಕ್ಷಮೆ ಕೇಳಿದ್ರಿ. How quickly you went to somebody else and said, I'm sorry brother, I'm sorry sister. ಬಹಳ ಬೇಗ ಒಬ್ಬ ಸಹೋದರ ಸಹೋದರಿ ಹತ್ರ ಹೋಗಿ ಸಹೋದರಿ ಕ್ಷಮಿಸಿ ಅಂತ ಹೇಳಿದ್ರಿ ನೀವು. Now you become so big that you hardly ever confess a sin to God. ನೀವು ಇವಾಗ ಬಹಳ ದೊಡ್ಡವರು ಆಗ್ಬಿಟ್ಟಿದ್ದೀರಾ, ದೇವರ ಹತ್ರ ಯಾವಾಗಲೂ ಅರಿಕೆ ಮಾಡ್ತೀರಾ ಪಾಪಗಳನ್ನ. Tell me, when was the last time you went to somebody and said, I'm sorry brother for the way I spoke, I'm sorry sister for the way I spoke. ನೀವು ಹೇಳಿ, ಯಾವಾಗ ನೀವು ಕಡೆಯ ಸಲ ಸಹೋದರನೇ ನಾನು ತಪ್ಪು ಮಾಡಿದ್ದೀನಿ ಕ್ಷಮಿಸು, ಸಹೋದರಿಯೇ ನಾನು ಪಾಪ ಮಾಡಿದ್ದೀನಿ ಕ್ಷಮಿಸು ಅಂತ ಹೇಳಿದ್ದೀರಾ? Can you think when you did it, maybe 10 years ago? ನೀವು ಯೋಚನೆ ಮಾಡಿ, ಯಾವಾಗ ಹೇಳಿದಿರಾ? 10 ವರ್ಷದ ಮೊದಲು ಹೇಳಿದ್ರಾ? Even in 10 years you never hurt anybody? 10 ವರ್ಷದಲ್ಲಿ ನೀವು ಯಾರಿಗೂ ನೋಯಿಸಿಲ್ವಾ? When was the last time you went to your husband or wife and said, I'm sorry for what I did? ಯಾವಾಗ ನೀವು ಗಂಡ ಅಥವಾ ಹೆಂಡತಿ ಹತ್ರ ಹೋಗಿ ನಾನು ನಿನಗೆ ನೋಯಿಸ್ತಿದ್ದೀನಿ ಕ್ಷಮಿಸು ಅಂತ Or ಹೇಳಿದ್ರಿ? to your parents? ನಿಮ್ಮ ತಂದೆ ತಾಯಿಗೆ, Or to your children? ನಿಮ್ಮ ಮಕ್ಕಳಿಗೆ, Say, I'm sorry, I punished you when it was wrong to punish you. I made a mistake. ನಾನು ತಪ್ಪು ಮಾಡಿ ನಿನ್ನನ್ನು ಶಿಕ್ಷಿಸಿದೆ, ನನಗೆ ಕ್ಷಮಿಸು ಅಂತ ಹೇಳಿದಿರಾ ಮಕ್ಕಳ ಹತ್ರ? God gives grace to the humble. ದೇವರು ದೀನರಿಗೆ ಕೃಪೆಯನ್ನು ಕೊಡುತ್ತಾನೆ. See, this is very important to understand what real holiness is. ನಿಜವಾದ ಪವಿತ್ರತೆ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ Greater ಮುಖ್ಯ. awareness of sin. ನಮ್ಮ ಪಾಪದ ಬಗ್ಗೆ ಹೆಚ್ಚಿನ ಅರಿವು ಕೊಡುವಂತ, A greater desire to keep my conscience clear before God and before men at all times. ಮನುಷ್ಯರ ಮುಂದೆ ದೇವರ ಮುಂದೆ ಯಾವಾಗಲೂ ನಮ್ಮ ಮನಸಾಕ್ಷಿಯನ್ನ ಶುದ್ಧವಾಗಿಡುವಂತಹದ್ದು. So, dear brothers and sisters, don't fool yourself. ಸಹೋದರ ಸಹೋದರರು, ನಿಮ್ಮನ್ನ ನೀವು ವಂಚಿಸಿಕೊಳ್ಬೇಕು. And when you confess to your sin like this, ನಿಮ್ಮ ಪಾಪಗಳನ್ನ ಹೀಗೆ ನೀವು ಅರಿಕೆ you ಮಾಡಿದಾಗ have a desire to set everything right. ನಿಮಗೆ ಎಲ್ಲ ಜೀವಿತದ ತಪ್ಪುಗಳನ್ನ ಸರಿ ಮಾಡೋದು ಮನಸ್ಸಿದ್ರೆ, You want to give back all the money you took wrongfully from people. ನೀವು ತಪ್ಪಾಗಿ ಬೇರೆಯವರಿಂದ ತೆಗೆದುಕೊಂಡ ಹಣವೆಲ್ಲ ಹಿಂತಿರುಗಿಸುವ ಮನೋಭಾವವಿದ್ರೆ, Cheated somebody, you want to give back that money. ನೀವು ಯಾರಿಗೋ ಮೋಸ ಮಾಡಿದ್ರೆ ಆ ಹಣವನ್ನ ಹಿಂದಿರುಗಿಸಬೇಕು. And you borrowed some money, you want to return it as soon as possible. ನೀವು ಯಾರಿಂದನೋ ಹಣ ತೆಗೆದುಕೊಂಡಿದ್ರಿ, ಸಾಧ್ಯವಾದಷ್ಟು ಬೇಗ ಕೊಡಬೇಕು ಅದನ್ನ ಅಂತ ಅನ್ಕೊಂತೀರಾ. And you always careful to live within your income. ನೀವು ಹಣ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟರೊಳಗಡೆ ಜೀವಿಸ್ಲಿಕ್ಕೆ ಬಯಸ್ತೀರಾ. I'm surprised how so many believers borrow money so easily. ನನಗೆ ಬಹಳ ಆಶ್ಚರ್ಯವಾಗುತ್ತೆ, ಜನ ಎಷ್ಟು ಬೇಗ ಬೇರೆಯವರಿಂದ ಹಣವನ್ನ ಸಾಲವಾಗಿ ತೆಗೆದುಕೊಳ್ತಾರೆ. The Bible does not say you should not borrow. ದೇವರ ವಾಕ್ಯ ಹೇಳೋದಿಲ್ಲ ನೀವು ಸಾಲ ತೆಗೆದುಕೊಳ್ಬಾರ್ದು ಅಂತ. Because God knows sometimes there's an emergency and you don't have the money, you have to borrow from somebody. ಯಾಕೆ ಅಂದ್ರೆ ದೇವರಿಗೆ ಗೊತ್ತಿದೆ ಯಾವುದೋ ಒಂದು ಪರಿಸ್ಥಿತಿ ಬರಬಹುದು, ಅಕಸ್ಮಾತ್ ಆಗಿ ನೀವು ಬೇರೆಯವರಿಂದ ಹಣ ಸಾಲ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. Unexpected hospital bill. ಯಾವುದೋ ಒಂದು ಆಸ್ಪತ್ರೆ ಒಂದು ಬಿಲ್ ಬರಬಹುದು ನಿಮ್ಗೆ, You don't have the money. ನಿಮ್ಮ ಹತ್ರ ಹಣ ಇಲ್ಲ. Okay, God understands you have to borrow from somebody. ದೇವರಿಗೆ ಅರ್ಥವಾಗುತ್ತೆ ನೀವು ಬೇರೆಯವರ ಹತ್ರ ಹಣ The ತೆಗೆದುಕೊಳ್ಬಹುದು. Bible says don't remain in debt. Give it back as soon as possible. ದೇವರ ವಾಕ್ಯ ಹೇಳುತ್ತೆ ನೀವು ಅದರಲ್ಲೇ ಸಾಲದಲ್ಲಿ ಸಾಲಗಾರನಾಗಿ ಉಳ್ಕೊಳ್ಬೇಡಿ, ಸಾಧ್ಯವಾದಷ್ಟು ಬೇಗ ಹಿಂದೆ The ಕೊಟ್ಟು. Bible never says don't borrow, but it does say owe no man anything. ದೇವ್ರ ವಾಕ್ಯ ಹೇಳೋದಿಲ್ಲ ಸಾಲ ತಗೊಳ್ಬೇಡಿ ಅಂತ, ಆದ್ರೆ ಯಾರಿಗೂ ಸಾಲಗಾರರಾಗಿರ್ಬೇಡಿ That ಅಂತ means ಹೇಳಿ. if you do borrow, return it as soon as possible. ಅದರ ಅರ್ಥ ಏನು ಅಂದ್ರೆ ನೀವು ಸಾಲ ತೆಗೆದುಕೊಂಡ್ರೆ ಸಾಧ್ಯವಾದಷ್ಟು ಬೇಗ ವಾಪಸ್ ಕೊಡಿ ಅಂತ. Return something every month. ಪ್ರತಿ ತಿಂಗಳು ಯಾವ್ದೋ ಸ್ವಲ್ಪ ಕೊಡಿ. During that time, live very simply. Don't buy unnecessary things. ಆ ಒಂದು ಸಮಯದಲ್ಲಿ ಬಹಳ ಸರಳವಾದ ಜೀವಿತವನ್ನು ಮಾಡಿ ಅವಶ್ಯಕವಿಲ್ಲದ ವಸ್ತುಗಳನ್ನ ಕೊಂಡುಕೊಳ್ಬೇಡಿ. Live simply. ಬಹಳ ಸರಳವಾಗಿ. You don't have to eat non-vegetarian food every day. ನೀವು ಪ್ರತಿ ದಿವಸ ಒಂದು ಮಾಂಸದ ಊಟ ಮಾಡಬೇಕು ಅಂತ ಏನಿಲ್ಲ. I remember when my wife and I were very poor, we never used to buy fish for
sometimes once in a month, that's all. ನನ್ನ ಹೆಂಡತಿ ನಾವು ಬಡತನದಲ್ಲಿರುವಾಗ ಬಹಳಷ್ಟು ತಿಂಗಳ ಕಾಲ ನಾವು ಮೀನನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. Because we didn't have that much money those days, and we say we're not going to get into debt. ನಮಗೆ ಅಷ್ಟು ಹಣವಿಲ್ಲ ವ್ಯಯ ಮಾಡಲಿಕ್ಕೆ, ಅದರಿಂದ ನಾವು ಸಾಲಗಾರ ಆಗೋದಕ್ಕೆ ಇಷ್ಟವಿಲ್ಲ ಅಂತ ಹೇಳ್ತಾರೆ. We used to stand 1 hour in the ration shop to buy rice at a cheap price so that we don't have to pay more in other shops. ನಾವು 1 ಗಂಟೆಗಳ ಕಾಲ ಆ ಒಂದು ರೇಷನ್ ಅಂಗಡಿನಲ್ಲಿ ನಿಂತ್ಕೊಳ್ತಾ ಇದ್ವಿ. ಅಲ್ಲಿ ಒಂದು ಕಡಿಮೆ ವೆಚ್ಚದ ಅಕ್ಕಿ ತೆಗೆದುಕೊಳ್ಳಲಿಕ್ಕೆ, Only for one reason. ಒಂದೇ ಒಂದು ಕಾರಣಕ್ಕಾಗಿ. We did not want to borrow money. ನಾವು ಬೇರೆಯವರಿಂದ ಸಾಲ ತೆಗೆದುಕೊಳ್ಬಾರ್ದು ಅಂತ. And the result is I'm 74 years old today. I have never borrowed 1 rupee from anybody in my life. ಅದರ ಫಲಿತಾಂಶ ಏನಂದ್ರೆ ಇವತ್ತು ನಾನು 74 ವರ್ಷದವನು, ಆದರೂ ಇದುವರೆಗೂ ಯಾರ ಹತ್ರನೂ ಹಣ ತೆಗೆದುಕೊಂಡಿಲ್ಲ. I was more interested in obeying God's word than in living in grand style. ನಾನು ಬಹಳ ಒಳ್ಳೆಯ ಅನುಕೂಲವಾದ ಜೀವಿತ ಮಾಡೋದಕ್ಕಿಂತ ದೇವರಿಗೆ ವಿಧೇಯನಾಗಿದ್ದಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದೇನೆ. Preaching God's word is not just a matter of study. ದೇವರ ವಾಕ್ಯ ಪ್ರಸಂಗ ಮಾಡೋದು, ಅದನ್ನು ಅಭ್ಯಾಸ ಮಾಡೋದಲ್ಲ ಮುಖ್ಯ. It's a matter of obeying the little commands of God's word. ದೇವರ ವಾಕ್ಯದಲ್ಲಿರುವಂತಹ ಚಿಕ್ಕ ಆಜ್ಞೆಗಳಿಗೆ ಒಳಪಟ್ಟು ನಡೆಯುವುದು. And if you obey God's word, He'll honor you. ಆ ಒಂದು ಚಿಕ್ಕ ಆಜ್ಞೆಗಳಿಗೆ ನಾವು ಒಳಪಟ್ಟರೆ ದೇವರು ನಮ್ಮನ್ನ ಸನ್ಮಾನಿಸ್ತಾರೆ. Same thing I've taught my 4 sons. ನಮ್ಮ 4 ಮಕ್ಕಳಿಗೂ ಕೂಡ ಅದನ್ನೇ ಕಲಿಸ್ಕೊಟ್ಟು. Don't borrow money. ಹಣವನ್ನು ಸಾಲ ತೆಗೆದು Live with what little you have. ನಿಮ್ಮಲ್ಲಿ ಇರುವಂತದ್ರಲ್ಲಿ ಜೀವಿಸಿ. God gives you more, get more. ನಿಮಗೆ ಹೆಚ್ಚು ದೇವರು ಕೊಟ್ರೆ ಪರವಾಗಿಲ್ಲ, ತೆಗೆದುಕೊಳ್ಳಿ. So many people have a lust to have more and more and more and more. ಬಹಳಷ್ಟು ಜನರಿಗೆ ನಮ್ಗೆ ಇನ್ನೂ ಹೆಚ್ಚು ಬೇಕು ಅಂತ ಒಂದು ಮೋಹವಿದೆ. That's not a mark of a godly man. ಅದು ದೇವ ಮನುಷ್ಯನ ಗುರುತಲ್ಲ. If you want real holiness, ನಿಮಗೆ ನಿಜವಾದ ಪವಿತ್ರತೆ ಬೇಕು ಅಂದ್ರೆ be content with what you have. ನಿಮ್ಮಲ್ಲಿ ಇರೋದ್ರ ಬಗ್ಗೆ ತೃಪ್ತರಾಗಿರಿ. Hebrews chapter 13. ಇಬ್ರಿಯ 13ರಲ್ಲಿ ನಾವು ಹೀಗೆ ನೋಡ್ತೇವೆ. Hebrews 13. ಇಬ್ರಿಯ 13 verse 5. 5ನೇ ವಚನ. Let your character be free from the love of money. Be content with what you have. ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ. Yeah, that's a great word. ಅದು ಬಹಳ ಒಳ್ಳೆಯ ವಚನ. That means if God's given you a little, be happy. ನಿಮಗೆ ದೇವರು ಕಡಿಮೆ ಕೊಟ್ಟಿದ್ರೆ ಅದರಲ್ಲಿ ತೃಪ್ತರಾಗಿರಿ. I rode a scooter for about 44 years of my life. ನನ್ನ ಜೀವಿತದ 44 ವರ್ಷಗಳ ಕಾಲ ನಾನು ಸ್ಕೂಟರ್ ಓಡಿಸ್ತಾ ಇದ್ದೆ. I couldn't afford the petrol to drive a car. ನಾನು ಕಾರ್ ಓಡಿಸ್ಲಿಕ್ಕೆ ಪೆಟ್ರೋಲ್ಗೆ ಹಣ ಇರಲಿಲ್ಲ. I used to take 3 children on my scooter to school. ನಾನು ನನ್ನ 3 ಮಕ್ಕಳನ್ನ ಸ್ಕೂಟರ್ನಲ್ಲಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. Because I didn't want to preach for money. ಯಾಕಂದ್ರೆ ನಾನು ಹಣಕ್ಕಾಗಿ ಪ್ರಸಂಗ ಮಾಡಬಾರದು. I didn't want to go to rich churches to preach to get money. ನಾನು ಐಶ್ವರ್ಯವಂತ ಸಭೆಗೆ ಹೋಗಿ ಹಣ ಪಡ್ಕೊಳ್ಳೋಕ್ಕೋಸ್ಕರ ಪ್ರಸಂಗ I ಮಾಡ್ತಾ didn't want to write reports to America to get money. ಅಮೆರಿಕಾಗೆ ಒಂದು ಪತ್ರ ಬರೆದು ಹಣ ಪಡೆಯುವಂತ ಆಸೆ ಇರಲಿಲ್ಲ. I want to be content with what I have. ನನ್ನಲ್ಲಿ ಇರೋದ್ರಲ್ಲಿ ನಾನು ತೃಪ್ತನಾಗಲು ಬಯಸಿದೆ. ನಾನು I'm a very happy man. ಇವತ್ತು ನಾನು ಬಹಳ ಸಂತೋಷವಾಗಿದ್ದೇನೆ. I see so many people who have so much more but who are unhappy. ನಾನು ಬಹಳಷ್ಟು ಹೊಂದಿರುವಂತವ್ರನ್ನ, ಐಶ್ವರ್ಯವಂತರನ್ನ ನೋಡ್ತೀನಿ, ಆದ್ರೆ ಅವ್ರು ಸಂತೋಷವಾಗಿಲ್ಲ. Do you want holiness? ನಿಮಗೆ ಆ ಪವಿತ್ರತೆ ಬೇಕಾ? Real holiness? ನಿಜವಾದ ಪವಿತ್ರತೆ? Listen to this word. ಈ ವಚನವನ್ನ ಕೇಳಿಸ್ಕೊ. Be content with what you have. ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ. Don't desire what somebody else has. ಬೇರೆಯವ್ರಿಗೆ ಇರೋದ್ರ ಬಗ್ಗೆ ಆಸೆ ಪಡಬೇಡಿ. Somebody else is, if you only got a bicycle, be happy with a bicycle. ನಿಮ್ಮಲ್ಲಿ ಸೈಕಲ್ ಇದೆಯಾ, ಅದ್ರ ಬಗ್ಗೆನೇ ತೃಪ್ತರಾಗಿರಿ. You only got a scooter, be happy with a scooter. ನಿಮ್ಮಲ್ಲಿ ಸ್ಕೂಟರ್ ಇದೆಯಾ, ಅದರಲ್ಲೇ ತೃಪ್ತರಾಗಿರಿ. If you have the money, go ahead and buy whatever you like. ನಿಮ್ಮಲ್ಲಿ ಹಣ ಇದ್ರೆ ನೀವು ಹೋಗಿ ಕೊಂಡ್ಕೊಳ್ಬಹುದು. These are little things. ಇದು ಚಿಕ್ಕ ವಿಷಯಗಳು. We could not afford a washing machine in our house for years. ಬಹಳಷ್ಟು ವರ್ಷಗಳ ಕಾಲ ನಾವು ಒಂದು ವಾಷಿಂಗ್ ಮಿಷಿನ್ ಕೊಂಡುಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ. My wife washed with her hands. ನನ್ನ ಹೆಂಡತಿ ತನ್ನ ಕೈನಲ್ಲಿ ವಸ್ತ್ರಗಳನ್ನು ತೊಳೆದು. When we could afford it, then we bought it. ನಮಗೆ ಯಾವಾಗ ಸಾಧ್ಯವಾಯಿತು ಆವಾಗ ಕೊಂಡುಕೊಂಡು. I know people who go to the shop and they buy now and the credit card and they say we'll pay later. ನಾನು ನೋಡಿದ್ದೀನಿ, ಕೆಲವರು ಆ ಕ್ರೆಡಿಟ್ ಕಾರ್ಡ್ ನಲ್ಲಿ ಕೊಂಡುಕೊಂಡು ನಂತರ ಕೊಡ್ತೀವಿ and they get into debt and debt and debt. ಅವರು ಸಾಲ ಸೇರಿಸ್ಕೊಂಡು ಹೋಗ್ತಾ ಇರ್ತಾರೆ.
and they sit in CFC and talk about holiness. ಅವರು CFC ಸಭೆಯಲ್ಲಿ ಕುಳಿತುಕೊಂಡು ಪವಿತ್ರತೆ ಬಗ್ಗೆ ಮಾತಾಡ್ತಾರೆ. Holiness has got to do with your money. ಪವಿತ್ರತೆ ಅಂದ್ರೆ ಅದು ನಿಮ್ಮ ಹಣಕ್ಕೆ ಸಂಬಂಧಿಸಿದ್ದು. Be content with what you have. ನಿಮ್ಮಲ್ಲಿ ಇರೋದ್ರಲ್ಲಿ ತೃಪ್ತರಾಗಿ. Don't compare yourself with others. ನಿಮ್ಮನ್ನ ನೀವು ಬೇರೆಯವರಿಗೆ ಹೋಲಿಸಿ ನೋಡಬೇಡಿ. And don't long for more. ನೀವು ಇನ್ನೂ ಹೆಚ್ಚು ಹಣಕ್ಕೆ ಆಸೆ So ಪಡ್ತೀರಿ. these are little hints I'm giving you. ನಾನು ಚಿಕ್ಕ ಚಿಕ್ಕ ಈ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. And I believe God can lead us all to a very godly life. ನಾನು ನಂಬುತ್ತೇನೆ ದೇವರು ಇನ್ನೂ ಹೆಚ್ಚಿನ ಭಕ್ತಿ ಜೀವಿತಕ್ಕೆ Let's ನಡೆಸ್ತಾರೆ. pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆ, help us in these little things ಈ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಮಗೆ ಸಹಾಯ to ಮಾಡಿಸೋಣ. take your word seriously, ನಿನ್ನ ವಾಕ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಿಕ್ಕೆ, that we'll not deceive ourselves. ನಮ್ಮನ್ನು ನಾವು ವಂಚಿಸಿಕೊಳ್ಳದೆ ಇರೋ ಹಾಗೆ We pray in Jesus' name. ಯೇಸುವಿನ ಹೆಸರಲ್ಲಿ. Amen.